ಗ್ರಂಥಾಲಯ ಮತ್ತು ಸಾಹಿತ್ಯ ವಿಜ್ಞಾನ ವಿಭಾಗದಲ್ಲಿ ರಕ್ಷತಾ ಪರಿಕರಣ ನಿಮ್ಮ ಸಂಶೋಧನೆಯ ಪ್ರಭಾವವನ್ನು ಹೆಚ್ಚಿಸುವ ಕಾರ್ಯತಂತ್ರಗಳು ಮತ್ತು ಸಂಪನ್ಮೂಲಗಳು. Visibility to strategies for resources for enhancing impact of your research. ಈ ವಿಚಾರ ಕುರಿತು ವಿಚಾರ ಸಂಕಿರಣ ಆಯೋಜಿಸಿದ್ದೇವೆ. ಈ ಪ್ರಯುಕ್ತ ಈ ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದ ಮೊದಲನೆಯದಾಗಿ ಪ್ರಾರ್ಥನೆ. ಈ ಕಾರ್ಯಕ್ರಮವನ್ನು ನಾವು ಸಾಂಗವಾಗಿ ನಡೆಸಿಕೊಳ್ಳಲು ಭಗವಂತನಿಗೆ ಪ್ರಾರ್ಥನೆಯೊಂದಿಗೆ ಬೇಡಿಕೊಳ್ಳೋಣ. ನಾನು ಈ ಕಾರ್ಯಕ್ರಮ ಸದಸ್ಯರು ಶ್ರೀಮತಿ ಬಿ ರಶ್ಮಿ, ಅತಿಥಿ ಉಪನ್ಯಾಸಕರು, ಫೈನ್ ಆರ್ಟ್ಸ್ ಕಾಲೇಜ್, ಯೂನಿವರ್ಸಿಟಿ ಆಫ್ ಮೈಸೂರು ಅವರನ್ನು ಕೇಳಿಕೊಳ್ಳುತ್ತೇನೆ. बताए बादशाह बताए बताओ singing, चंद्र शांति दाते सदा बताए बादशाह बताए बादशाह चार चार ನಮ್ಮ ಶಿಷ್ಟಾಚಾರ ಕಂಠದಿಂದ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಡಮ್ ಬಿ ರಶ್ಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮುಂದಿನ ಸ್ವಾಗತ ಭಾಷಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಸ್ವಾಗತ ಕೋರಬೇಕು ಅಂತ ನಮ್ಮ ವಿಭಾಗದ ಪ್ರೊಫೆಸರ್ ಆದ ಎಂ ಚಂದ್ರಶೇಖರ್ ಅವರಿಗೆ ಕೇಳ್ಕೊಳ್ತೀನಿ.
ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈ ನಮ್ಮ 2 ದಿವಸಗಳ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲು ಬಂದಿರುವಂತಹ ಮುಖ್ಯ ಅತಿಥಿಗಳಾದಂತಹ ನಮ್ಮ ನೆಚ್ಚಿನ ವಿಶ್ವವಿದ್ಯಾನಿಲಯದ ಕುಲಸಚಿವರು ಪರಿಷ್ಠಾಂಗ ಪ್ರೊಫೆಸರ್ ಎ ಜ್ಞಾನ ಪ್ರಕಾಶ್ ಸರ್ ಅವರಿಗೆ, ಎಪಿ ಜ್ಞಾನ ಪ್ರಕಾಶ್ ಸರ್ ಅವರಿಗೆ ಮೊದಲನೇದಾಗಿ ಪ್ರಣಾಮಗಳು. ಶ್ರೀಯುತರು ಅವರ ಬಗ್ಗೆ ಕಿರು ಪರಿಚಯ ಹೇಳಬೇಕಂದ್ರೆ, ಶ್ರೀಯುತರು ಭೌತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಮತ್ತು ಎಂಫಿಲ್ ಪದವಿಗಳನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. ತದನಂತರದಲ್ಲಿ ತಮ್ಮ ಡಾಕ್ಟರೇಟ್ ಪದವಿಯನ್ನ 2002ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. ಅವರು ತಮ್ಮ ಡಾಕ್ಟರೇಟ್ ಸಂಶೋಧನೆಯನ್ನ ಅವರು ಪ್ರೊಫೆಸರ್ ಸಿದ್ದಪ್ಪ ಅವರು, ವೆಲ್ ನೋನ್ ಪ್ರೊಫೆಸರ್ ಇನ್ ಫೀಲ್ಡ್ ಆಫ್ ಫಿಸಿಕ್ಸ್ ಅಂಡ್ ಪ್ರೊಫೆಸರ್ ಆಫ್ ವೈಸ್ ಚಾನ್ಸಲರ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರ ಮಾರ್ಗದರ್ಶನದಲ್ಲಿ ಪಡೆದಿರುತ್ತಾರೆ. ಮತ್ತೆ ಅವರು ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಾರೆ. ನ್ಯಾಷನಲ್ ಯೂನಿವರ್ಸಿಟಿ ತೈವಾನ್ ಮತ್ತು ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಟ್ಲಾಂಟಾ ಯುಎಸ್ಎ, ಇಲ್ಲಿ 2 ಕಡೆ ಅವರು ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ತದನಂತರದಲ್ಲಿ ಜುಲೈ 2007ರಲ್ಲಿ ನಮ್ಮ ಭೌತಶಾಸ್ತ್ರ ವಿಭಾಗಕ್ಕೆ ಪ್ರವಾಸಿಗರಾಗಿ ಸೇರಿಕೊಂಡು 2013ರಿಂದ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಒಳ್ಳೆಯ ಒಬ್ರು ಶಿಕ್ಷಕರು ಅಂತ ಹೇಳ್ಬೋದು. ಅವರು ಈಗ ತಾನೇ ಹೇಳಿದ್ರು, ನಮ್ಮ ಶಿಕ್ಷಕರ ಅಂದ್ರೆ ಖುಷಿ ಅಂತ ಹೇಳುವಂತವ್ರು. ಏನೇ ಪೊಸಿಷನ್ ಇದ್ರು ಆ ಟೀಚರ್ ಎನ್ನುವುದಿದೆಯಲ್ಲ, ಅದು ತುಂಬಾ ನಮಗೆ ಹೆಮ್ಮೆ ಅನಿಸ್ತದೆ ಆಸ್ ಎ ಟೀಚರ್. ಅವರ ಸಾಧನೆ ಬಗ್ಗೆ ನೋಡ್ಬೇಕಾದ್ರೆ, ಅವರು 115 ಸಂಶೋಧನಾ ಲೇಖನಗಳನ್ನ ಅತ್ಯಂತ ಪ್ರಭಾವಿ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಅದು ತುಂಬಾ ಒಳ್ಳೆಯ ಕ್ರೆಡಿಟ್. 130 ಸಂಶೋಧನಾ ಲೇಖನಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಂಡಿಸಿದ್ದಾರೆ ಮತ್ತು ಅದು ಪ್ರಕಟಣೆ ಕೂಡ ಹೊಂದಿದೆ. ಅನೇಕ ಪ್ರಾಜೆಕ್ಟ್ಗಳಲ್ಲಿ ಕೂಡ ಕೆಲಸ ಮಾಡಿ ಪ್ರಾಜೆಕ್ಟ್ ತಗೊಂಡಿದ್ದಾರೆ. BRMS, UGC ಮತ್ತೆ ಇನ್ನಿತರ ಪ್ರತಿಷ್ಠಿತ ಸಂಸ್ಥೆಗಳಿಂದ ಪ್ರಾಜೆಕ್ಟ್ಗಳನ್ನ ತಗೊಂಡು ಸುಸೂತ್ರವಾಗಿ ಅದನ್ನ ನಿರ್ವಹಿಸಿದ್ದಾರೆ. 7 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಅವರ ಡಾಕ್ಟರೇಟ್ ಅನ್ನ ಪಡೆದಿದ್ದಾರೆ. ಈಗ ಕೂಡ ಒಂದು 8 ಮಂದಿ ಸಂಶೋಧನಾ ವಿದ್ಯಾರ್ಥಿಗಳು ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಈಗ ವಿವಿಧ ಸಂಘ ಸಂಸ್ಥೆಗಳ ಸಕ್ರಿಯ ಸದಸ್ಯರು ಕೂಡ. ಅವುಗಳಲ್ಲಿ Semiconductor Society India, Society of India, and Indian Society for Radiation Physics, Indian Association of Crystal Growth, and this Living Science Society of India, etc. ಇದು ಅವರ ಕಿರು ಪರಿಚಯ. ಆಕ್ಚುಲಿ ಅವ್ರದ್ದೇನು ಗೊತ್ತಾ, 30 ಪೇಜ್ ಬಯೋಡೇಟಾ, ತುಂಬಾ ಒಳ್ಳೆ ಸ್ಕಾಲರ್ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ. ನಮ್ಗೆ ಸಿಕ್ಕಿರುವಂತಹ ಒಂದು ಶ್ರೇಷ್ಠವಾದಂತಹ ವಿಜ್ಞಾನಿಗಳು ಟೀಚರ್ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ನಿಜವಾಗಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನ ಕರೆದಾಗ ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿಭಾಗದ ವತಿಯಿಂದ ಆದರದ ಸ್ವಾಗತವನ್ನ ಬಯಸ್ಬೋದು. ಥ್ಯಾಂಕ್ ಯು. ಈ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ನಮ್ಮ ವಿಶ್ವವಿದ್ಯಾಲಯದ ಶ್ರೀ BN ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಅಲ್ಲಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡಿ ಆನಂದ್ ಅವರು ಆಗಮಿಸಿದ್ದಾರೆ. ಇವರು ಶ್ರೀಯುತ ಆನಂದ್ ಸರ್ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ರಿಗೂ ತುಂಬಾ ಆತ್ಮೀಯರು.
ಸರಳ ಸಜ್ಜನಿಕೆಯ ವ್ಯಕ್ತಿಯವರು. ಆದ ಕಾರಣ ಅವರ ಬಗ್ಗೆ ತುಂಬಾ ನಾವು ಹೇಳ್ಕೊಳ್ಳುವಂತ ಅವಶ್ಯಕತೆಗಳು ಇಲ್ಲ ಅಂತ ಕಾಣಿಸ್ತದೆ. ಎಲ್ಲರಿಗೂ ಗೊತ್ತು, ಸ್ಟೂಡೆಂಟ್ಸ್ ಇಂದ ಎಲ್ಲ ಟೀಚರ್ಸ್ಗೆ, ಅಡ್ಮಿನಿಸ್ಟ್ರೇಟಿವ್ ಆಡಳಿತಗಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರು ಪರಿಚಿತರು. ಇವರು ತಮ್ಮ MBA ಮತ್ತು PhD ಪದವಿಗಳನ್ನ ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. 1989ರಿಂದ MBA ವಿದ್ಯಾರ್ಥಿಗಳಿಗೆ ಕಂಟಿನ್ಯೂಸ್ ಆಗಿ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ವಿಶೇಷ ಆಸಕ್ತಿಯ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಆರ್ಗನೈಸೇಷನಲ್ ಬಿಹೇವಿಯರ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಇವರ ಕ್ಲಾಸ್ ಕೇಳೋದಂದ್ರೆ ನಮಗೆ ತುಂಬಾ ಇಷ್ಟ. ನಾವು 3 ವರ್ಷ ಅವರ ಕ್ಲಾಸ್ ಕೇಳಿದ್ದೇನೆ. ಅದಕ್ಕೆ ಎಲ್ಲ ಅವರ ಕ್ಲಾಸ್ಗೆ ಯಾರು ಅಬ್ಸೆಂಟ್ ಆಗ್ತಿರ್ಲಿಲ್ಲ ನಾವು. ಓಕೆ, ಸೊ ಆಲ್ ದ ಟೈಮ್ ಎಲ್ಲ ನಾವು ಪ್ರೆಸೆಂಟ್ ಇರ್ತಿದ್ದೆವು. ಸೊ ಇವರ ಮಾರ್ಗದರ್ಶನದಲ್ಲಿ 15 ಸಂಶೋಧನಾ ವಿದ್ಯಾರ್ಥಿಗಳು ಸುಸೂತ್ರವಾಗಿ ಸಂಶೋಧನಾ ಕಾರ್ಯವನ್ನ ಕೈಗೊಂಡು ಡಾಕ್ಟರೇಟ್ ಪದವಿಯನ್ನ ಪಡೆದಿರುತ್ತಾರೆ. ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೂಡ ಇವರು ನಿರ್ವಹಿಸಿದ್ದಾರೆ ಕೂಡ. ಈಗ ಅಲ್ಲಿ ಮುಖ್ಯವಾಗಿ ಅಂದ್ರೆ BSNL, LIC, ಓರಿಯೆಂಟಲ್ ಇನ್ಶೂರೆನ್ಸ್, ಪೊಲೀಸ್ ಅಕಾಡೆಮಿ, KSRTC, ಕೆನರಾ ಬ್ಯಾಂಕ್, SBM, DIC, ATI, DTI, ಇದೆಲ್ಲ ಇನ್ನೂ ತುಂಬಾ ಇದೆ, ದೊಡ್ಡ ಲಿಸ್ಟ್ ಇದೆ. ಅದಲ್ಲದೆ ಅವರು ವಿಶ್ವವಿದ್ಯಾಲಯದಲ್ಲಿ ನಾನು ಆಗ್ಲೇ ಹೇಳಿದೆ, ತುಂಬಾ ಗೊತ್ತಾ, ಇದರಲ್ಲಿ ಕಮಿಟಿಗಳಲ್ಲಿ ಎಲ್ಲ ವರ್ಕ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಪ್ರೊಫೆಸರ್ ಆನಂದವನ್ನು ಹಾಕಿ ಅಂತ ಎಲ್ಲ ವಿಶ್ವಾಸಗಳು ಹೇಳೋದು ನನಗೆ. ಅವರು ಇಂಡಸ್ಟ್ರಿ ಇಂಟ್ರಾಕ್ಷನ್ ಸೆಂಟರ್ ಅಲ್ಲಿ 7 ವರ್ಷ ಕೆಲಸ ಮಾಡಿದ್ರೆ, ಚೀಫ್ ಎಂಪ್ಲಾಯ್ಮೆಂಟ್ ಅಂಡ್ ಇನ್ಫಾರ್ಮೇಶನ್ ಆಫೀಸರ್ ಆಗಿ 7 ವರ್ಷ ಕೆಲಸ ಮಾಡಿದ್ದಾರೆ. ಮತ್ತೆ ಅದು ಅಲ್ಲದೆ ನಾವು ನೋಡ್ಬೇಕಂದ್ರೆ ಅಲ್ಲಿ ವರ್ಕ್ ಮಾಡಿದ್ದಾರೆ. ಮತ್ತೆ ICSC ಮತ್ತೆ ಇನ್ಸ್ಟಿಟ್ಯೂಟ್ ಡೆವಲಪ್ಮೆಂಟ್ ಅಂಡ್ ಪ್ಲಾನಿಂಗ್, ಅದೊಂದು NEP ರಿಲೇಟೆಡ್, ಅದನ್ನು ಕೂಡ ಕೋಆರ್ಡಿನೇಟರ್ ಆಗಿ ಅವರು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ಡೈರೆಕ್ಟರ್ ಡಿಸ್ಟೆನ್ಸ್ ಎಜುಕೇಶನ್ ಮತ್ತು ಆನ್ಲೈನ್ MBA ಪ್ರೋಗ್ರಾಮ್ ಅದನ್ನು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೊಂದು ಯೂನಿವರ್ಸಿಟಿಯಲ್ಲಿ ಯಾವುದೋ ಒಂದು ಕಮಿಟಿ ಹಾಕಿದ್ರೆ ಅದರಲ್ಲಿ ಗೊತ್ತಾ ಒಂದು ಹೆಚ್ಚಿನದಲ್ಲಿ ಅವರ ಚಾರ್ಮನ್ ಆಗಿರ್ತಾರೆ. ಸೊ ಅವರು ಅವರ ತುಂಬಾ ಅನುಭವ ಏನು ಅಂದ್ರೆ ಶಿಕ್ಷಕರಾಗಿ ಮತ್ತು ಒಳ್ಳೆಯ ಆಡಳಿತಗಾರರಾಗಿ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಸ್ನೇಹಿತರಾದಂತಹ ಪ್ರೊಫೆಸರ್ ಮಲ್ಲಿನ ಸುಭಾಷ್ ಇದ್ದಾರೆ. ಅವರು ನಿಮ್ಗೆಲ್ಲರೂ ಗೊತ್ತಿದ್ದವರೇ, ತುಂಬಾ ಒಳ್ಳೆಯ ಟೀಚರ್, ತುಂಬಾ ಸುದೀರ್ಘವಾದ ಒಂದು 40 ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ದಾರೆ ನಮ್ಮ ವಿಭಾಗ ಬೇರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ಮತ್ತೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ, ಮತ್ತೆ 1999ರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ರೀಡರ್ ಆಗಿ ಪ್ರವಾಸಿಕರಾಗಿ ಜಾಯಿನ್ ಆದ್ರು. ಅಲ್ಲಿಂದ ಇಲ್ಲಿಯ ತನಕ ಒಂದು ಉತ್ತಮವಾದ ಸೇವೆಯನ್ನ ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಈ ಪ್ರಸ್ತುತ ಅವರು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ. ಸೊ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ತುಂಬಾ ಲವಣಿಕೆಯ ವ್ಯಕ್ತಿ ಮತ್ತೆ ತುಂಬಾ ಪ್ರಧಾನ ಚಿಂತಕರು. ಮತ್ತೆ ಈ ಕಾರ್ಯಕ್ರಮದ ರೋಗಿಗಳು ಕೂಡ ಈ ಕಾರ್ಯಕ್ರಮ ಹೇಗೆ ಬರಬೇಕು, ಯಾವ ರೀತಿ ಬರಬೇಕು, ಯಾವ ರೀತಿ ಕಲಿಬೇಕು ಎಲ್ಲ ಅವರು ಕಾರ್ಯಕ್ರಮ ಮಾಡಿದ್ರೆ ಈಗ IPSC ಅಲ್ಲಿ ಚೆನ್ನಾಗಿ ಅನುಭವ ಪಡೆದಿದ್ದಾರೆ. ಅದಕ್ಕೆ ಒಳ್ಳೆ ಗೊತ್ತಾ ಒಂದು ನಿರೂಪಕರು ಕೂಡ ಅವರ ಕಾರ್ಯಕ್ರಮವನ್ನು ಹೇಗೆ ಬರಬೇಕು ಅದನ್ನು ತುಂಬಾ ಸುಸೂತ್ರವಾಗಿ ನಡೆಸ್ತಾರೆ. ಅವರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೇಳ್ಬಹುದು, ಬಟ್ ಈಗ ಸೂಕ್ತ ಅಲ್ಲ. ಸೊ ನಮ್ಮ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಪ್ರೊಫೆಸರ್ ಸಂಪತ್ ಕುಮಾರ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ.
ಅದೇ ರೀತಿ ರೂಪೇಶ್ ಕುಮಾರ್ ಅವರು ಬಂದಿದ್ದಾರೆ. ಅನೇಕ ಆಹ್ವಾನಿತರು ಮತ್ತು ಸಂಶೋಧನಾ ಮಿತ್ರರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಮತ್ತೆ ಸಿಬ್ಬಂದಿಗಳಿದ್ದಾರೆ, ನಮ್ಮ ಆಫೀಸ್ ಸಿಬ್ಬಂದಿ ಅವರೆಲ್ಲ. ಅದೇ ರೀತಿ ನಮ್ಮ ಈ ದಿನ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸುವಂತಹ ನಮ್ಮ ಮೇಡಮ್ ಪ್ರೊಫೆಸರ್ ಆದಿತ್ಯ ಕುಮಾರ್ ಎಚ್ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾರೆ. ಅದಲ್ಲದೆ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ವಿಭಾಗದ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಪ್ರತಿಯೊಂದು ಚೆನ್ನಾಗಿ ಕಂಟೆಂಟ್ ಅನ್ನು ಹಾಕ್ತಾ ಇದ್ದೇನೆ. ನಮ್ಮ ವಿಶ್ವವಿದ್ಯಾಲಯ ಕಾರ್ಯಕ್ರಮ ಆಗಲಿ, ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಆಗಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನ ಪ್ರಕಟಿಸ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು ಕೂಡ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈಗ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ಸುನಿಲ್ ಕುಮಾರ್ ಇರ್ಬೋದು, ಅಥವಾ ಡಾಕ್ಟರ್ ನಿವೇದಿತ ಇರ್ಬೋದು, ಎಲ್ಲರಿಗೂ ಸ್ವಾಗತ. ಸರ್ ಚಂದ್ರಶೇಖರ್ ಸ್ವಾಗತ. ಈಗ ಕಾರ್ಯಕ್ರಮದ ಮುಖ್ಯವಾದ ಘಟಕ, ಕಾರ್ಯಕ್ರಮದ ಉದ್ಘಾಟನೆ. ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಗೌರವಾನ್ವಿತ ಕುಲಸಚಿವರು ಪರೀಕ್ಷಾಂಗ ಮೈತ್ರಿ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿರುವ ವೇದಿಕೆ ಗಣ್ಯ ಈ 2 ದಿನದ ಸಂಕಿರಣದ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಜ್ಞಾನಪ್ರಕಾಶ್ ಇವರು ಪಾರ್ಟಿಸಿಪೆಂಟ್ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. Morning, everybody. Dignitaries of Ayas, Professor E. Anand, Chairman BM of the Institute of Management Studies, Professor N.S. Harinarayana, Chairman DAS, Library and Information Science, Professor Malina Kumbar, faculty member, and Professor Chandrasekhar, and other faculty members of the department. And review persons, Dr. V.D. Sampat Kumar, Professor in Department of Studies and Research in Library and Information Science University. Dr. Rupesh Kumar, Assistant Professor, Department of Studies and Research in Library and Information Science University. The faculty members of this
department, research scholars, students, and innovators. I am glad to be a part of this 2-day seminar on visibility, toolkit, strategies, and resources for enhancing the impact of your research. It is my pleasure to address all of you today about the importance of research and the support of our university on the occasion of the seminar, which deliberates on research visibility. Before taking about the visibility, I would like to ponder upon the research and its importance to individuals as well as the institutions. The research, all of you know, the research plays a crucial role in shaping our society's progress, and it is essential to understand its significance and impact. India has witnessed a significant surge in research in recent years. According to the Scopus database, the number of Indian articles has doubled in between 2011 to 2019, and the National Science Foundation has ranked Indian research third, following the United States of America and China. So even though India spent, around 0.6 to 0.7% of GDP for R&D, actually this is much lower when compared to the developed countries such as US. They spend around 3 to 4%. So when compared to the money we invest for the research, so comparatively Indians are doing a good research when compared to other countries. So Indian medical research has been particularly noteworthy, and all of you are familiar about the development of exceptional low cost COVID-19 vaccine, and India supplied the whole world. And also India is a leading pharmaceutical or a drug supplier to the whole world. And there is a lot of research is going on life sciences also. And also India's contribution to the sustainable research such as solar power, wind power, biofuels is substantial and can play a crucial role in reducing carbon emissions and combating the climate change. In addition to all of the IT and automotive industry also, there a lot of research is going on these two issues also. So in general, the contribution of state university to high quality research in India is discouraging due to various factors such as inadequate funding when compared to general and central. When you compare to the central government, the funding is very less to the state universities, and there is outdated research infrastructure, limited collaboration and networking, and limited autonomy, and a lack of incentives and recognition for researchers. Addressing these challenges is crucial to fostering a culture of high quality research and innovation. When it comes to private institutions, all of they support the research and development better than compared to the state universities. When you talk about the research facilities are also. So I have visited so many research centers around the different places in India, and the research facilities when compared to state universities better. And the encouragement for the research also, the research also, so it is very good in private institutions. Suppose if any faculty in the private institutions brought some research funds, they give 10% as incentives. So directly it will go to the faculty's account, so they can use it for their personal purpose. And also the private institutions encourage for publishing the research papers. So they give incentive like 3,000 rupees per paper or 5,000 rupees per paper, and again it is depending upon the impact factor of the paper and so on. And also private institutions give and encourage to obtain the funding research projects from different agencies, and like this, when compared to our state universities, the private institutions and funding to the central institutions are better when compared to the state institutions, especially the universities. The University of Mysore has been aware of the challenges faced in the research field and has been taking several steps to address them, especially for science related research. All of you know, so we have Vijnana Bhavan. So I don't know how many of you visited Vijnana Bhavan and how many of you visited the facilities available in the Vijnana Bhavan. We have a state of the art equipment in our Vijnana Bhavan, and we have spent around 60 to 70 crores of rupees for the equipment. I hope all of you know since last 15 years. So we have sanctioned
different projects, such as the IOE, DST for beauty, CPE, worth of 160 crores. Okay, in that 160 crores, we bought so many equipment. Suppose if you have not yet educated, even though whether you are a science or a commerce or an arts, student, you please visit once. At least you go around and see what exactly is there. So in the Vijnana Bhavan. And actually, we are planning to upgrade the facilities in Vijnana Bhavan. Actually, Vijnana Bhavan is not only for the science, okay, it is for the social sciences also. Some research is going on social sciences also. And another step is university is increased the number of research scholarships or fellowships to enable more students to pursue research in their chosen field. I hope all of you know most of the students in our university are getting the fellowships. And also we are encouraging research scholars to teach in the PG departments also. So some are in that way the students can get some financial aid for their research. And the university is also encouraging students and faculty to collaborate with other institutes of national importance, thus fostering a culture of knowledge sharing and networking. Additionally, the university offers research training to equip students and the faculty with the necessary skills and knowledge to conduct high quality research. Through these efforts, the University of Mysore is poised to become a center of excellence for research and innovation, both in India and around the world. I hope some of you know that. So we are encouraging research to conduct the project work in Vijnana Bhavan also. So we are charging even outside the Mysore University also. So we are encouraging the student. They can come and they can stay in the Vijnana Bhavan and they can do some research in the Vijnana Bhavan by paying some nominal amount, by using all the facilities, whatever it is available. So in the Vijnana Bhavan. This seminar is one such initiative to encourage and motivate students to pursue high quality research and contribute to the advancement of knowledge and innovation in India. I am particularly pleased to note that the present seminar is focused on discussing various techniques to enhance the visibility of one's research. So one of the shortcomings of Indian scientists is their tendency to overlook the importance of promoting their work on the world research landscape. So if we publish the papers, even if we publish the good papers, we don't advertise ourselves. No, we don't give more advertisement on the social media or any other media, or do not share our papers with the other colleagues or other faculty in the different That also plays a very important role, and visibility is a crucial for gaining the recognition, so which in turn motivates further research. So therefore, it is essential to leverage the various technological strategies available today to showcase your research and make it more accessible to a wider audience. So one should not hesitate or shy away from taking advantage of these tools to increase the visibility of your work and garner the recognition it deserves. By doing so, we can make a significant impact on the advancement of knowledge and contribute to the growth and progress of our society. So research visibility, so which is the theme of the two-day seminar. So it is a crucial concept in the academic world, referring to the level of exposure and recognition that research findings receives. It encompasses a broad range of factors, including publication in reputable journals, citation rates, online presence, and social media engagement. So research visibility is crucial for advancing one's career as a researcher, increasing the impact of research and promoting collaborations with other researchers also. So firstly, the research visibility is essential for career advancement in the academic world. In today's highly competitive research landscape, researchers need to ensure that their work is visible to the peers, colleagues, and potential collaborators. And visibility can be achieved through a range of activities, including publishing your research work in high impact factor journals, and presenting at conferences, and engaging with online communities. These activities increase the chances of being noticed by other researchers, which can lead to collaboration, funding opportunities, and job offers. Additionally, research visibility is a key factor in the promotion and tenure process, as it demonstrates the impact and influence of one's work on the academic community. Secondly, the research visibility is crucial for increasing the impact of
the goal of research is to generate knowledge that can benefit society, and research visibility is necessary to ensure that this knowledge is disseminated and used effectively. When research findings are widely visible and accessible, so they are more likely to be cited and more likely to be shared and incorporated into the new project proposals or new projects also. This in turn can lead to increased knowledge production and greater understanding of complex issues. Furthermore, research visibility can help to bridge the gap between academic research and public policy, as policymakers and practitioners are most likely to take notice of research that is widely visible and accessible. Finally, the research visibility is essential for promoting collaborations with other researchers. All of you know, collaboration is increasingly important in the research landscape as a complex problem requires interdisciplinary approaches and diverse perspectives, and research visibility can facilitate the collaboration, and by making it easier for researchers to identify potential collaborators, engage with them online and share their work. This can lead to more robust research projects, new discoveries and greater impact. I hope all of you are, especially the researchers, are exceptionally using the library facilities. Nowadays, it is very easy for the literature survey also. So when we were PhD students, we used to go to, literally we used to go to library and sit from morning 9 to evening 6 o'clock and read their result and take the journals for the xerox and take the xerox and read whole line and refer the back references and again come back to the library and once again take the printout. It was a long process. So when I joined for PhD, my guide, Professor Siddhappa, he was a vice chancellor to Bangalore University at that time. He sent 1 month to BRC library. So 1 month we did nothing in BRC library from morning 10 to evening 5 o'clock. We used to read and we used to note down and we used to write down in our till now also I have my diaries filled with all these literature documents. Evening we used to carry a bag and take 10 big books, journals, and go to Chambur and take the xerox and come back and again the same room. It was a very lengthy process. Earlier, we used to read only the abstracts actually. This much big books used to come and we used to refer the only abstracts and later go to the journals and then to take them. See, even now also I have all these printouts with me in my lab. Nowadays, my observation is, I hope all of you are not like that, or not like my students, I assume. So my students are very lazy. They are not ready to even take the printouts from the websites. They read where is the paper, you bring the paper, they say all the papers are in their laptops. Even they don't care to take the printout of the papers also. Even though I provide a printout for free. Now I provide papers, printout, because I handled more than 7-8 projects, and now also I have one running project listing. So we have some contingency amount in the project. I hand over everything to them. My job is only put signature. They should spend all the money. Even though we give all these facilities, my observation is, especially I don't know about you, but my research scholars, they don't take printout, nothing actually. Very minimal study. Okay, so they are completely depending upon the internet. So you should avoid that. If you take a printout and if you read, a couple of times, then only you can understand the subject. Otherwise, especially, like physics, like subjects, it needs more efforts than compared to other subjects. So I thank the organizers for inviting me to be a part of this important seminar, and I hope all of you have fruitful learning experience. As an academician, I understand the importance of practical insights and hands-on experience, and I am confident that this seminar will provide you a valuable knowledge and skills that you can implement in your research endeavors. My sincere hope is that you leave this seminar with a renewed sense of motivation and enthusiasm for your work and a clear understanding of how to enhance the impact of your research. I wish you all the best in your future research pursuits and encourage you to continue striving for excellence in your respective fields. Thank you one and all.
ಭಾರತದಲ್ಲಿ ಸಂಶೋಧನೆಯ ಮಹತ್ವ ಅಲ್ಲಿ ರಿಸರ್ಚ್ ಸ್ಕಾಲರ್ಸ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಚಾಲೆಂಜಸ್ ಏನೇನಿದಾವೆ, ಆಮೇಲೆ ರಿಸರ್ಚ್ ವಿಸಿಬಿಲಿಟಿ ಇಂಪ್ರೂವ್ ಮಾಡೋದು, ಆಮೇಲೆ ಕೊಲಾಬ್ರೇಷನ್ ಇದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಜ್ಞಾನ ಪ್ರಕಾಶ ಅವರಿಗೆ ವಿಭಾಗದ ಕುಂದೂರನ್ನ ಒದಗಿಸುತ್ತೇನೆ. ಕಾರ್ಯಕ್ರಮದ ಮುಂಚಿನ ಭಾಗವಾಗಿ ಗೌರವ ಆಗಮಿಸಿರುವ ಈ ಆನಂದ್ ಅಧ್ಯಕ್ಷರು ಟಿ.ಎನ್. ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಮೈಸೂರು ವಿಶ್ವವಿದ್ಯಾಲಯ ಅವರು ಈ ವಿಚಾರ ಸಂಕಿರಣದ ಪಾರ್ಟಿಸಿಪೇಟ್ ಮತ್ತು ಎಲ್ಲರ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. Dignitaries of the dais, invitees, esteemed colleagues from different departments, resource persons, and the participants of this 2 days seminar on toolkit, that to visibility toolkit, strategies and resources for enhancing the impact of your research. As a matter of fact, I'm very delighted to be a part of this wonderful initiative by the Department of Library and Information Sciences. When I was asked to be a part of this, in the beginning, I was little hesitant for a few seconds. When Professor Harinarayan said it is about visibility, and in continuation, he said strategies and the resources. As a management teacher, the word strategy attracted me. And I thought, yeah, I can do something. I can speak a little related to that. As such, I have accepted the invitation and standing in front of you. As I understand, Professor Prakash has clearly set the tone for this 2 days seminar and the approaches in which you need to spend these 2 days meaningfully, which can act as a seed for your future research. Purposefully, I use the word seed because there is a saying, whether it is agriculture, life or business or a battery, the seeds of success are nothing but the strategies that we use. If the seeds are inferior quality, no doubt the outcome is going to be inferior. As such, strategy comes with the seed that you use. You need to make a strategy about, you need to think a strategy about the visibility of your research. In simple words, I understand research is an exhaustive and in-depth search for facts. The facts many a time may be in a disguised form. These days, many a time we confuse facts, information, and the knowledge. And the bombardment that we are seeing here and there in the media, many a time makes us to come to the conclusion that information and the knowledge are one and the same, which is not true. As a researcher who is dedicated, committed to extract the facts from the mass, whatever the area of research that you have chosen, let you be a science researcher, an arts, social science, commerce, business, any type of research that you do, ultimately, you have to struggle. You have to devote your time, energy, interest
to identify something that was either to not known to any, that was either to not published by any, that was either to not highlighted by any. To claim that I did something that was not done by anybody, you should have something special in it. Visibility will not come automatically. Many a time, the word visibility goes with the citation index. These days, we speak always in terms of the citation index. And citation index is nothing but the number of times people have quoted your name as a researcher and your findings there as an information in their articles or write-up or thesis. By the number of people quoted you, you may claim that my research index is very high and my research index makes me special, unique, etc. These days it has become inevitable both for the researcher and the institution. That too, in the light of this institutional accreditation, ranking and all, it has become necessary for the administration of the universities to tell the researcher, the faculty and everybody to do visible research. That visibility must be in the form of the citations of your articles, your discovery, quoted in the recognized sources of visibility. I'm using the word sources of visibility. These days, the sources of visibility are too many because of the technological innovations. The source of information has become too many. Gone are the days when Professor Gnanaprakash was talking about our time of research, publication and all. It was a lengthy process. To publish an article, we used to take 2-3 years. But these days, everything is instantaneous, spontaneous, and online publications have become like anything, hot cakes, Online publications have become very popular also. I'm not saying everything is bad. I'm the one who is optimistic and who always expects new things to happen. Even in the field of publication of research, new things are happening. But one sad thing that we can notice here and there is, if you wish to be visible in a very reputed, very highly credible source of information, you are expected to spend not only time, energy, along with that, money. The paywalls, what we call these days, the paywalls have become very popular, and some people have taken advantage of that, and they quote it in numbers. As such, many universities, like public universities like Mysore University and Tumakuru University and others, cannot project themselves in a highly competitive environment where people with money, people who have the freedom to spend on this, can project themselves differently. But despite of that, quality has no substitute. If you are really worth, don't look at the limitations of the situations. Don't look at the hurdles for your progress. Think about the main road. Think about the mainstream. Think about the positive things of this visibility. Availability is available today. When I say visibility, availability today, it is to say that these days you have plenty of opportunities, both in the publication field, even in the field of the online, along with that recognition by the industry, recognition by the academic institutions and the government. There is a number of opportunities for creating visibility of your own. But I am the one, on the moment I'm thinking, as researchers, you have to interpret visibility from two perspectives. One is prior to the research, other one is post-research visibility. The pre-research visibility, this is very significant for doing a research, basically. What is this visibility is all about? I thought for a while listening to Professor Gnanaprakash, visibility can be interpreted in Kannada as ಗೋಚರಿಸುವಿಕೆ. ಗೋಚರಿಸುವುದು ಸಾರ್ಥಕತೆಯ ಒಂದು ವಿಧಾನ. ಗೋಚರಿಸುವುದು ಇರುವಿಕೆಯ
ಒಂದು ಸಾಕ್ಷಿ. ಗೋಚರಿಸುವುದು ಎಲ್ಲ ಕೆಲಸಗಳ ಎಲ್ಲ ಶ್ರಮಗಳ ಅಂತಿಮ ಫಲಿತಾಂಶ. ಈ ಗೋಚರಿಸುವುದು ಹೇಗೆ? ನಾವು ಗೋಚರಿಸುವುದು ಅಂದ ತಕ್ಷಣ ನಮ್ಮ ಬಗ್ಗೆ ಹೆಚ್ಚು ಜನ ಮಾತಾಡ್ತಾರೆ, ನಮ್ಮ ಬಗ್ಗೆ ಎಷ್ಟು ಅಂಕಗಳು ನಮಗೆ ಇಂಡೆಕ್ಸ್ ನಲ್ಲಿ ಸಿಕ್ಕಿದೆ, ನಮ್ಮ ಸಂಶೋಧನೆಯ ಫಲಿತಾಂಶ ಯಾರನ್ನ ತಲುಪಿದೆ, ನಮ್ಮ ಸಂಶೋಧನೆ ಜ್ಞಾನ ವಾಸ್ತವವಾಗಿ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರೆ ಯುವರ್ ರಿಸರ್ಚ್ ಮಸ್ಟ್ ಕಮಿಂಗ್ ಟು ರಿಯಾಲಿಟಿ ಇನ್ ದ ಫಾರ್ಮ್ ಆಫ್ ಆಕ್ಷನ್ಸ್. Say for instance, unless the recommendations that you have made in a research are worth implementing, worth considering while making a policy, worth considering while creating a product, you cannot claim that my research is extraordinary. ನೀವು ಒಂದು ಔಷಧಿಯನ್ನ ಕಂಡಿಡಿದೆ ಅಂತ ಹೇಳಿದಾಗ ಆ ಔಷಧಿ ರೋಗಿಗೆ ಉಪಯೋಗಕ್ಕೆ ಬರುತ್ತಿಲ್ಲ, ಆ ಔಷಧಿ ವೈದ್ಯರಿಂದ ಶಿಫಾರಸು ಮಾಡಲ್ಪಡುತ್ತಿದ್ರೆ ಈ ಔಷಧಿಯನ್ನ ನಾನು ಕಂಡಿಡಿದೆ, ಅದಕ್ಕೆ ವಿಸಿಬಿಲಿಟಿ ಇದೆ ಅಂತ ಹೇಳ್ಕೊಳ್ಳೋದಿತ್ತಲ್ಲ, ಅದು ಅರ್ಧ ಸತ್ಯ. ಯಾಕಂದ್ರೆ ವಿಸಿಬಿಲಿಟಿ ಕೇವಲ ಶೈಕ್ಷಣಿಕ ವಲಯದಲ್ಲಿ ಅಕಾಡೆಮಿಕ್ ಸೆಗ್ಮೆಂಟ್ ನಲ್ಲಿ ಆದರೆ ಅದು ಅಷ್ಟಕ್ಕೆ ಸಾರ್ಥಕತೆ ಬರೋದಿಲ್ಲ. ನೀವು ಕಂಡುಹಿಡಿದ ಸತ್ಯ ಸಮಾಜಕ್ಕೆ ಕೊಡುಗೆಯಾಗಬೇಕು. ಇದನ್ನು ನಾವು ಸೋಷಿಯಲ್ ವಿಸಿಬಿಲಿಟಿ ಅಂತೀವಿ. Unless there is social visibility, only academic visibility will become something like a white elephant. ನಮ್ಮ ಸಂಶೋಧನೆಗಳ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತ ಅಂದ್ರೆ, ನಿಮ್ಮದೊಂದು ದಂತಗೋಪುರದ ಒಳಗೆ ಕುಳಿತು ಸಂಶೋಧನೆಗಳ ವಿಚಾರಗಳನ್ನು ಮಾತಾಡ್ತೀರಿ, ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಕಂಡಿಡಿದ ಸತ್ಯ ಎಷ್ಟು ಜನಕ್ಕೆ ಉಪಯೋಗಕ್ಕೆ ಬಂದಿದೆ? ನಿಮ್ಮ ಆರ್ಟಿಕಲ್ಗಳು 100-500 ಆರ್ಟಿಕಲ್ಗಳಲ್ಲಿ ನೀವು ಕೋಟ್ ಮಾಡಿರ್ಬೋದು, ಅದರ ಫಲಿತಾಂಶ ಏನು, ಯಾರಿಗೆ ಸಿಕ್ಕಿದೆ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು, ಆಡಳಿತ ವಿಭಾಗಗಳು, ವಾಸ್ತವವನ್ನ ಬಲ್ಲಂತ ವಿಚಾರವಂತರುಗಳು ಪ್ರಶ್ನೆ ಮಾಡ್ತಾರೆ. ಇದು ಸಂಶೋಧನೆಯ ನಂತರದ ವಿಸಿಬಿಲಿಟಿ. ನಾನು ಹೇಳುದು, ಸಂಶೋಧನೆ ಮಾಡುವುದಕ್ಕಿಂತ ಮೊದಲು ಕೂಡ ಒಂದಷ್ಟು ವಿಸಿಬಿಲಿಟಿ ಅನಿವಾರ್ಯತೆ ಇದೆ. ಈ ವಿಸಿಬಿಲಿಟಿ ಏನಂತ ಅಂದ್ರೆ, ಸಂಶೋಧಕನಿಗೆ ತನ್ನ ಬಗ್ಗೆ ಮತ್ತು ತನ್ನ ಸಂಶೋಧನೆಯ ಬಗ್ಗೆ ಇರಬೇಕಾದಂತ ಅನಿಸುತ್ತೆ. ನೀವು ಸಂಶೋಧನೆ ಕೊಟ್ಟವರಿಗೆ ಏನು ಗೋಚರಿಸ್ತಾ ಇದೆ ನಿಮಗೆ? ಆ ಏನು ಗೋಚರಿಸ್ತಾ ಇದೆ ಅನ್ನಲ್ಲ ನಾನು, ದಟ್ ಇಸ್ ವಾಟ್ ದ ಪರ್ಪಸ್, ದ ಆಬ್ಜೆಕ್ಟಿವ್, ದ ಏಮ್ ಆಫ್ ಯುವರ್ ರಿಸರ್ಚ್. Many researchers of today are not clear as to what research is to be done. Why they are not clear of the type of research they are supposed to undertake, you know? The basic reason there is, there is a saying, visibility means ಗೋಚರಿಸೋದು ನೋಡುವಂತದ್ದು. The distance you can see depends on the light you can throw. The light you can throw depends on the battery that you are using. One pen size torch light battery ಉಪಯೋಗಿಸ್ತಿದ್ರೆ, ಒಂದು ಪೆನ್ ಸೈಜ್ ಟಾರ್ಚ್ ಅನ್ನು ಉಪಯೋಗಿಸ್ತಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಕಾಣುತ್ತೆ. ಒಂದು ದೊಡ್ಡ ಬ್ಯಾಟ್ರಿ ಇಟ್ಟಿದಾರಲ್ಲ, ಇಂಥ ಬ್ಯಾಟ್ರಿಗಳನ್ನು ಯೂಸ್ ಮಾಡಿದ್ರೆ ತುಂಬಾ ದೂರ ಕಾಣಿಸುತ್ತೆ. ಒಬ್ಬ ಸಂಶೋಧಕನಾದವರಿಗೆ ದೂರದೃಷ್ಟಿ ಇರಬೇಕು. ನಾವು ಮಾಡುವ ಸಂಶೋಧನೆಯ ಫಲ ಯಾರನ್ನು ತಲುಪಬೇಕು, ಯಾತಕ್ಕಾಗಿ ಈ ಸಂಶೋಧನೆ, ಈ ಸಂಶೋಧನೆಯಿಂದ ಯಾವ ಸಮಸ್ಯೆಯನ್ನು ನಾನು ಬಗೆಹರಿಸಬೇಕು ಅನ್ಕೊಂಡಿದ್ದೀನಿ, ಈ ಗೋಚರಿಕೆ ಇರಬೇಕು, ಈ ವಿಸಿಬಿಲಿಟಿ ಇರಬೇಕು. ಈ ವಿಸಿಬಿಲಿಟಿ ಯಾವಾಗ ಬರ್ತದೆ ಅಂತ ಅಂದ್ರೆ, ಸಂಶೋಧಕ ಆಳಕ್ಕಿಳಿದು ತನ್ನ ವಿಷಯವನ್ನ ಅಧ್ಯಯನ ಮಾಡಿದಾಗ, ಇನ್ ಡೆಪ್ತ್ ಅಂಡ್ ಎಕ್ಸಾಸ್ಟಿವ್ ಸರ್ಚ್ ಅಂತ ಹೇಳಿದ್ರೆ ನಾನು, ಆಳಕ್ಕಿಳಿಬೇಕು. ಆಳಕ್ಕಿಳಿಯೋದು ಸಂಶೋಧನೆಯಲ್ಲಿ ಅಂತ ಅಂದ್ರೆ ಬೇರೆ ಏನೂ ಅಲ್ಲ, ಅನ್ಯಥಾ ನೀವು ಭಾವಿಸ್ಲಿಲ್ಲ ಅಂತಂದ್ರೆ ಲಿಟರೇಚರ್ ರಿವ್ಯೂ ಅನ್ನೋದೇ. ನೀವು ಹೆಚ್ಚು ಲಿಟರೇಚರ್ ರಿವ್ಯೂ ಮಾಡಿದ್ರೆ, ಹೆಚ್ಚು ಓದ್ಕೊಂಡಿದ್ರೆ ಹೆಚ್ಚು ಸಮಸ್ಯೆಗಳು ಕಾಣಿಸುತ್ತೆ ನಿಮಗೆ. ಒಂದ್ 2-3 ಆರ್ಟಿಕಲ್ಸ್, 4-5 ಥೀಸಿಸ್ ಓದ್ಬಿಟ್ಟು ನನ್ನ ವಾಸ್ತವದ ಅನುಭವ ಹೇಳೋದು, ರಿಜಿಸ್ಟ್ರೇಷನ್ ಆಗಿಲ್ಲ ಇನ್ನು, ಎನ್ರೋಲ್ಮೆಂಟ್ ರಿಜಿಸ್ಟ್ರೇಷನ್ ಅಲ್ಲ, ಎನ್ರೋಲ್ಮೆಂಟ್ ಮಾಡಿದ ದಿನನೇ ಬಂದು ಕೇಳ್ತಾರೆ, ಸರ್ ಟಾಪಿಕ್ ಹೇಳ್ಬಿಡಿ ಸರ್, ಮೇಸ್ಟ್ರು ಟಾಪಿಕ್ ಹೇಳ್ಬೇಕು. ಬಹಳಷ್ಟು ಸಲ ಆ ಮೇಸ್ಟ್ರಿಗೆ ಅನುಕೂಲವಾಗಿರುವಂತ ಒಂದು ಟಾಪಿಕ್, ಇದು ಕೂಡ ವಿಸಿಬಿಲಿಟಿ. ನಾವು ರಿಸರ್ಚರ್ಸ್ ಯಾವ ಟಾಪಿಕ್ ಕೊಡ್ತೀವಪ್ಪ ಅಂದ್ರೆ, ನಮ್ಗೆ ಯಾವ ಫೆಮಿಲಿಯಾರಿಟಿ ಇರುತ್ತೋ ಅದನ್ನೇ ಕೊಡ್ತೀವಿ. ಕೆಲವು ಸಲ ಅವ್ರು ಕೊಟ್ಟಿರೋ ಟಾಪಿಕ್ ನೋಡ್ಬಿಟ್ಟು ಗೈಡ್ ಯಾವ ಟಾಪಿಕ್ ನಲ್ಲಿ PhD ಮಾಡಿದಾರೆ ಅಂತ ಗೆಸ್ ಮಾಡ್ಬೋದು.
This is visibility. Visibility can be seen in the form of the propagation that you make about your topic, your work, your research, your publications, your presentations in the seminars, your participation in the discussions, your interaction with the media on the topic that you are doing. That speaks of visibility. ನಾನು ಹೇಳ್ತಿದ್ದು ನೀವು ಸಂಶೋಧನೆಯನ್ನು ಪ್ರಾರಂಭ ಮಾಡುವ ಮುನ್ನ try to have an insight into yourself. ಅಲ್ಲಿ ಹುಡುಕಿ ಎಲ್ಲಿ PhD ಮಾಡಬೇಕು, ಯಾವ ವಿಷಯದ ಬಗ್ಗೆ ನಾನು ಮಾಡಬೇಕು, ಯಾವುದನ್ನ ಮಾಡಿದರೆ ಮೊದಲು ನನಗೆ ತೃಪ್ತಿ ಸಿಗ್ತದೆ, ಆ ಮೂಲಕ ನಾನು ಸಮಾಜಕ್ಕೆ ಏನಾದ್ರು ಕೊಡ್ಬೋದಾ, ಶೈಕ್ಷಣಿಕ ವಲಯಕ್ಕೆ ಏನಾದ್ರು ಕೊಡ್ಬೋದಾ, ಕೈಗಾರಿಕಾ ರಂಗಕ್ಕೆ ಏನಾದ್ರು ಕೊಡ್ಬೋದಾ, ಯಾರಿಗಾಗಿ ಈ ರಿಸರ್ಚ್ ಅನ್ನೋದು. ಹಾಗಾಗಿ ಪಬ್ಲಿಷ್ ಮಾಡೋಕೆ ಕೊಟ್ಟಾಗ ನಾವು ಈಗಾಗಲೇ ಹೈ ಇಂಪ್ಯಾಕ್ಟ್ ಅನ್ನೋ ಫ್ಯಾಕ್ಟರ್ ಒಂದು ನಮ್ಮ ತಲೆಯಲ್ಲಿ ಕೂತ್ಕೊಂಡಿದ್ವಿ. ಹೈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅನ್ನೋದಕ್ಕೋಸ್ಕರನೇ ಸಂಶೋಧನೆಯನ್ನ ಮಾಡಿ ಅದಕ್ಕಾಗಿ ರಿಸರ್ಚ್ ಅನ್ನ ಮಾಡಿ ಬರೋದು. ಹೈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಗಳನ್ನ ಹೇಳೋದಿದೆ, ಆದ್ರೆ ಆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಯಾರನ್ನ ಸಂತುಷ್ಟಿಗೊಳಿಸ್ತಾ ಇದೆ, ಆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಬಂದಂತ ಪಬ್ಲಿಕೇಶನ್ಸ್ ಅಲ್ಲಿ ಬಂದಂತ ಆರ್ಟಿಕಲ್ಗಳು, ಬರಹಗಳು ತಲುಪಬೇಕಾದವರಿಗೆ ತಲುಪುತ್ತಿದೆಯಾ, accessibility. It is advised to do more and more on open access journals. The reason is people can go and see what you have done. If it is paid and access, many people will constrain and restrict themselves from visiting there, and it will reach you. ಹೆಚ್ಚು ಜನಕ್ಕೆ ನೀವು ತಲುಪಬೇಕು ಅಂತ ಅಂದ್ರೆ ಹೆಚ್ಚು ವೃತ್ತವಾಗಿರ್ಬೇಕಾಗ್ತದೆ. ನಮಗೆ ಗೊತ್ತು, higher the visibility, higher will be the vulnerability. Vulnerability for comments. ಯಾರಿಗೂ ಗೊತ್ತಾಗದೆ ರಿಸರ್ಚ್ ಮಾಡಿ ತನ್ನಷ್ಟು ತಾನೇ ಇಟ್ಕೊಂಡ್ರೆ ಇಲ್ಲಿ ಯಾರಿಗೂ ತೋರಿಸಲ್ಲ, ಒಂಥರ ಬಿಸ್ನೆಸ್ ಸೀಕ್ರೆಟ್ ಇದ್ರಿಗೆ. ನಾವು ಬಿಸ್ನೆಸ್ ನಲ್ಲಿ ಹೇಳ್ತೀವಿ, ಯಾರಿಗೂ ತೋರಿಸದೆ, ಯಾರಿಗೂ ಹೇಳಿಕೊಳ್ಳದೆ ಏನನ್ನಾದ್ರೂ ಮಾಡಿದರೆ. ನನ್ಗೆ ಮಾತು ನೆನಪಾಗ್ತಾ ಇರೋದು, ಜ್ಞಾನಪ್ರಕಾಶ್ ಅವರು ಪದ ಹೇಳಿದ್ರು, ಸಂಶೋಧನೆ ಮಾಡಿದ ವಿಜ್ಞಾನಿಗಳು ಪಬ್ಲಿಷ್ ಮಾಡ್ಕೊಳ್ಳಕ್ಕೆ ಹೆಸಿಟೇಟ್ ಮಾಡ್ತಾರೆ, ಹೆಸಿಟೇಷನ್ ಇರ್ತದೆ, ಪಬ್ಲಿಷ್ ಮಾಡೋದಿಲ್ಲ. ಪಬ್ಲಿಕ್ ತಮ್ಮನ್ನು ತಾವು ಪಬ್ಲಿಸಿಟಿ ಮಾಡ್ತಾರಲ್ಲ, ಪಬ್ಲಿಷ್ ಮಾಡ್ತೀವಿ, ಪಬ್ಲಿಸಿಟಿ ಮಾಡ್ತಾರೆ. ಪಬ್ಲಿಸಿಟಿ ಮಾಡ್ಕೋಬೇಕಾಗ್ತದೆ ಕೆಲಸ. ಯಾಕೆಂದ್ರೆ ನಾನು ಹೇಳ್ತೀನಿ, ಅನ್ಯಥಾ ಬಾಸ್ ಬರ್ರಿ, ನಾನು ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಟೀಚರ್ ಆಗಿದ್ದ ಮಾತಾಡ್ತೀನಿ. ಪಬ್ಲಿಸಿಟಿ ಮಾಡದೆ ನೀವು ಏನನ್ನಾದ್ರೂ ಮಾಡುತ್ತಿದ್ರೆ, ನೀವು ಏನನ್ನೇ ಮಾಡಿದ್ರು ಪಬ್ಲಿಸಿಟಿ ಮಾಡದೆ, ಅದು ಕತ್ತಲೆಯಲ್ಲಿ ನಿಂತು ಕಣ್ಣೊಡದಂತೆ. Winking at somebody from the dark. When you are winking at somebody from the dark, you only know what you are doing. Nobody else knows it. You must make the world to know you. How can you make the world to know you? ನಾನು 30 ವರ್ಷಗಳ ಹಿಂದೆ ಮಾರ್ಕೆಟಿಂಗ್ ಪಾಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಹೇಳ್ತಿದ್ದೆ, if you have a better mousetrap, even if you are in the dense forest, the whole world will make a path to your hut. ನಿಮ್ಮಲ್ಲಿರುವಂತ ಪದಾರ್ಥ, ನಿಮ್ಮ ಗುಣ ಅದ್ಭುತವಾದಂತಾದ್ರೆ, ಒಂದು ಕಾಡಿನ ದಟ್ಟ ಅರಣ್ಯದ ಬಗ್ಗೆ ನೀವಿದ್ರು ಕೂಡ ಜನರು ನಿಮ್ಮನ್ನ ಹುಡುಕೊಂಡು ಬರ್ತಾರೆ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಅದೇ ಮಾತನ್ನ ನಾವು ಹೇಳಲಿಕ್ಕಾಗಲ್ಲ. Unless you shout, unless you raise your hand, unless you say, I am here, look at me, people will not look at you. If you really wish people to look at you, if you wish to stand out among the crowd, you should not become a sheep. A sheep in the crowd, you should become something different. How can you become different? The only way to be different is to be original. ನಿಮ್ಮ ರಿಸರ್ಚ್ ಒರಿಜಿನಲ್ ಆಗಿದೆ. ಒರಿಜಿನಲ್ ರಿಸರ್ಚ್ಗೆ ದಾರಿ ದುರ್ಗಮವಾದದ್ದು. To be original, you have to struggle. There is no shortcut. You can be original only when story is yours, content is yours. Then only you can be original without taking much of your time. I wish all the best for this 2 days seminar. Take away something meaningful, something that gives satisfaction for you before and after the research. And I wish this seminar to be visible in the academic center. Thank you all. Sir, D. Anand, Ranathantra, strategist
ಅದರ ಬಗ್ಗೆ ನಾವು ಸ್ಟ್ರಗಲ್ ಆಗ್ತಿದ್ರೆ ಮಾತ್ರ ಸ್ಟ್ರಾಟಜಿಸ್ ಸಿಗುತ್ತೆ. ಟೈಮ್ ಆಗ್ತಾಗ ಮಾತ್ರ, ಹಾರ್ಡ್ ವರ್ಕ್ ಆಗ್ತಾಗ ಮಾತ್ರ ಸ್ಟ್ರಾಟಜಿಸ್ ನಾವು ಫಾಲೋ ಮಾಡಿದಾಗ ಮಾತ್ರ ನಮ್ಮ ಪಬ್ಲಿಕೇಶನ್ ಅನ್ನ ನಾವು ನೋಡ್ಬೋದು. ಆಮೇಲೆ ಗೋಚರ್ಸ್ ಬಗ್ಗೆ, ವಿಸಿಬಿಲಿಟಿ ಬಗ್ಗೆ ಹೇಳಿದ್ವಿ. ಸೊ ಸಂಶೋಧನೆ ಮಾಡೋ ಮೊದಲು ಗೋಚರ ಇರ್ಬೇಕು, ಅಂತ ಮಾಡಿದ್ಮೇಲೆ ಕೂಡ ನಮ್ಮ ಪಬ್ಲಿಕೇಶನ್ ಮೂಲಕ ನಾವು ಗೋಚರಿಸಬೇಕು ಅಂತ ಚೆನ್ನಾಗಿ ಹೇಳಿದ್ರು. ಅವರಿಗೆ ವಿಭಾಗದ ಪರವಾಗಿ ಅಧ್ಯಕ್ಷರ ಭಾಷಣ ಈ ವಿಚಾರ ಸಂಕಿರಣದ ರೂವಾರಿ ಮತ್ತು ಕಾರ್ಯಕ್ರಮ ಅಧ್ಯಕ್ಷರು ವಹಿಸಿರುವ ನಮ್ಮ ವಿಭಾಗದ ಅಧ್ಯಕ್ಷರಾಗಿರುವ ಪ್ರೊಫೆಸರ್ NS ಸಂಜಯಣ್ಣ ಅವರಿಗೆ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಕೇಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರೊಫೆಸರ್ AP ಜ್ಞಾನ ಪ್ರಕಾಶ್ ಅವರೇ, ಪ್ರೊಫೆಸರ್ D ಆನಂದ್ ಅವರೇ, ಪ್ರೊಫೆಸರ್ ಮಲ್ಲಿನಾ ಕುಂಬಾರ್ ಅವರೇ, ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ಹಾಗೂ ರಿಸೋರ್ಸ್ ಪರ್ಸನ್ ಆಗಿ ಇಲ್ಲಿಗೆ ಬಂದಿರುವಂತಹ ಪ್ರೊಫೆಸರ್ ಸಂಪತ್ ಕುಮಾರ್ ಅಂಡ್ ಡಾಕ್ಟರ್ ರೂಪೇಶ್ ಕುಮಾರ್ ಅವರೇ, ಅನೇಕ ವಿಭಾಗಗಳಿಂದ ಬಂದಿರುವಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ನಮ್ಮ ಸಹೋದ್ಯೋಗಿಗಳಾದಂತಹ ಪ್ರೊಫೆಸರ್ ಆದಿತ್ಯ ಕುಮಾರಿ, ಡಾಕ್ಟರ್ ಸುನೀಲ್ ಕುಮಾರ್, ಡಾಕ್ಟರ್ ನಿವೇದಿತಾ ಹಾಗೂ ನಮ್ಮ ವಿದ್ಯಾರ್ಥಿ ಮಿತ್ರರೇ, ಇಷ್ಟು ಜನದ ಹೆಸರನ್ನ ಹೇಳೋದು ಒಂದು ವಾಡಿಕೆ. ಪ್ರಾರಂಭದಲ್ಲಿ ನಾನು ಸಾಮಾನ್ಯವಾಗಿ ಅದನ್ನ ಮಾಡ್ತಾ ಇರಲಿಲ್ಲ, ಆದ್ರೆ ಇವತ್ತು ಯಾಕೋ ಹಾಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಕಾರಣ ಇಷ್ಟೇ, ನನ್ನ ಮುಂಚೆ ಮಾತನಾಡಿದ ಪ್ರೊಫೆಸರ್ ಆನಂದ್ ಅವರಾಗ್ಲಿ, ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಅವರಾಗ್ಲಿ ನಮ್ಮನ್ನ ಯಾವುದೋ ಆಲೋಚನೆಗೆ ತಳ್ಳಿಬಿಟ್ಟಿದ್ದಾರೆ. ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಕೆಲವು ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ ನಮಗೆ ಕೆಲವು ಬಿಟ್ಬಿಟ್ಟಿದ್ದಾರೆ. ಇಷ್ಟನ್ನೆಲ್ಲ ಈ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಗೆ ಸಮಪ್ ಮಾಡೋದು ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು. ಹಾಗಾಗಿ ಒಂದ್ ಸ್ವಲ್ಪ ಟೈಮ್ ಬೇಕಾಗಿತ್ತು. ಹಾಗಾಗಿ ಅವರೇ ಇವರೇ ಅನ್ಕೊಂಡು ಟೈಮ್ ತಗೊಂಡೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಯಾಂಪಸ್ನ ಅನೇಕ ವಿಭಾಗಗಳಿಂದ ಸಂಶೋಧನಾ ವಿದ್ಯಾರ್ಥಿಗಳು ಪಾರ್ಟಿಸಿಪೆಂಟ್ಸ್ ಆಗಿ ಬಂದಿದ್ದಾರೆ. ಏನ್ಷಿಯಂಟ್ ಹಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಕಾಮರ್ಸ್, ಬಾಟನಿ, ಎಕನಾಮಿಕ್ಸ್, ಆಂಥ್ರೋಪಾಲಜಿ, ಎಜುಕೇಶನ್, ಜಿಯೋಗ್ರಫಿ ಎಕ್ಸೆಟ್ರಾ ಎಕ್ಸೆಟ್ರಾ. ಸುಮಾರು 75 ಮಂದಿ ಅವಕಾಶ ಇದ್ದಿದ್ದ 75 ಮಂದಿಗೆ 75 ಮಂದಿ ಇಲ್ಲಿ ಬಂದಿದ್ದಾರೆ. ನಾವು ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ಮೇಲೆ ನಾವು ಅನ್ಕೊಂಡ್ವಿ ಒಂದು ವಾರದಲ್ಲಿ ಈ ರಿಜಿಸ್ಟ್ರೇಷನ್ ನಿಲ್ಲಿಸ್ಬೇಕಾಗತ್ತೆ ಅಂತ. ನಾವು ಅನೌನ್ಸ್ ಮಾಡಿ ಒಂದು 2 ದಿವಸದಲ್ಲೇ ನಾನು ಮತ್ತೊಂದು ಲೆಟರ್ನ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಕಳಿಸ್ಬೇಕಾಗಿ ಬಂತು. ದಯಮಾಡಿ ಇನ್ಯಾರನ್ನು ಕಳಿಸ್ಬೇಡಿ ಅಂತ. ಎಲ್ಲರೂ ದಯಮಾಡಿ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ದಯಮಾಡಿ ಕಳಿಸ್ಬೇಡಿ ಅಂತ ಅಂದ್ರೆ ಪ್ರೊಫೆಸರ್ ಆನಂದ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ವಿಸಿಬಿಲಿಟಿ ಚೆನ್ನಾಗಿದೆ ಅಂತ. ಅದಲ್ಲದೆ ಸರ್, ನಾವು ಈ ಒಂದು ವಿಚಾರ ಸಂಕಿರಣವನ್ನ ಯೂಟ್ಯೂಬ್ ಮುಖೇನ ನಾವು ಎಲ್ಲಾ ಕಡೆಗೂ ಚಿಮ್ಮಿಸ್ತಾ ಇದ್ದೀವಿ. ಅದು ಎಲ್ಲಿಂದ ಬೇಕಾದ್ರೂ ನೋಡಬಹುದು. ಒಂದು ವೇಳೆ ಇಲ್ಲಿಗೆ ಬರಕ್ಕಾಗದೇ ಇದ್ದವರು ಕೂಡ ಅಥವಾ ಆಮೇಲೆ ನೋಡ್ತೀನಿ ಅನ್ನೋರು ಕೂಡ ಈ ಒಂದು ಸಮ್ಮೇಳನ
ಎರಡೂ ದಿವಸದ ಪ್ರೊಸೀಡಿಂಗ್ಸ್ ನ ನೋಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಯಾರಿಗೂ ಕೂಡ ನಾವು ಅವಕಾಶ ತಪ್ಪಿಸಿದ್ವಿ ಅಂತ ನಮ್ಗೆ ಅನ್ನಿಸ್ಬಾರ್ದು ಅಂತ ಈ ತಂತ್ರಜ್ಞಾನದ ಬಳಕೆಯನ್ನ ನಾವು ಮಾಡ್ಕೊಂಡಿದ್ವಿ. ಒಂದು ಸಮ್ಮೇಳನ ಆಗ್ಲಿ, ಒಂದು ವಿಚಾರ ಸಂಕಿರಣ ಆಗ್ಲಿ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಯಾವ ಥೀಮ್ ಮೇಲೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗತ್ತೆ. ಅದು ರಿಸರ್ಚ್ ಟೈಟಲ್ ನ ನಿರ್ಧಾರ ಮಾಡದಂತೆ ಕಠಿಣ. ಹಲವರ ಅಭಿಪ್ರಾಯ ತಗೋಬೇಕಾಗತ್ತೆ. ನಾವು ಡಿಪಾರ್ಟ್ಮೆಂಟ್ ಕೌನ್ಸಿಲ್ ಅಲ್ಲಿ ನಾವು ಮಾತನಾಡ್ಬೇಕಾದ್ರೆ ಯಾರನ್ನು ಉದ್ದೇಶಿಸಿ ನಾವು ಈ ವಿಚಾರ ಸಂಕಿರಣವನ್ನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದಾಗ ಈ ಬಾರಿ ನಾವು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳ ಒಂದು ಬೇಡಿಕೆಯನ್ನ ನಾವು ಪೂರೈಸುವುದರಲ್ಲಿ ನಾವು ಏನಾದ್ರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಈ ಒಂದು ಥೀಮ್ ನ ನಾವು ಹುಡುಕಿದ್ವಿ. ರಿಸರ್ಚ್ ವಿಸಿಬಿಲಿಟಿ ಬಗ್ಗೆ ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಅವರು ರಿಸರ್ಚ್ ವಿಸಿಬಿಲಿಟಿ ಅಂದ್ರೆ ಏನು, ಅದರ ಸ್ಕೋಪ್ ಏನಿರಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಪ್ರೊಫೆಸರ್ ಆನಂದ್ ಅವರು ಕೂಡ ರಿಸರ್ಚ್ ವಿಸಿಬಿಲಿಟಿಯ ಅಡ್ವಾಂಟೇಜಸ್ ಹೇಳಿದ್ದಾರೆ, ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಹೇಳಿದ್ದಾರೆ. ನಮಗೆ ಅನ್ನಿಸ್ತು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕೆಲವು ಮಾಹಿತಿಯ ಕೊರತೆ ಇದೆ. ರಿಸರ್ಚ್ಗೆ ಅನೇಕ ಕಾರಣಗಳಿಂದ ಬಂದಿರಬಹುದು, ಆದ್ರೆ ಕೆಲವೊಮ್ಮೆ ಏನಾಗತ್ತೆ ಅಂತ ಕೇಳಿದ್ರೆ ರಿಸರ್ಚ್ಗೆ ಸಂಬಂಧಪಟ್ಟಂಗೆ, ಪಬ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂಗೆ ಮಾಹಿತಿ, ಸರಿಯಾದ ಮಾಹಿತಿ, ಅಕ್ಯುರೇಟ್ ಇನ್ಫಾರ್ಮೇಶನ್ ವಿಲ್ ನಾಟ್ ಬಿ ದೇರ್. ಉದಾಹರಣೆಗೆ ಒಂದು ಜರ್ನಲ್ ಅಲ್ಲಿ ಪಬ್ಲಿಷ್ ಮಾಡೋದು ಹೇಗೆ, ಒಂದು ನನಗೆ ಬೇಕಾದಂತಹ ಬಿಬ್ಲೋಗ್ರಫಿನ ತಯಾರು ಮಾಡ್ಕೊಳ್ಳೋದು ಹೇಗೆ, ಅಥವಾ ಪ್ಲೇಜರಿಸಂನ ಅವಾಯ್ಡ್ ಮಾಡೋದು ಹೇಗೆ, ಈ ರೀತಿಯಾದ ಅನೇಕ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ ಅಂತ ನಾನು ನೋಡಿ ಬಲ್ಲೆ. ಯಾಕೆಂದ್ರೆ ನನ್ನ ಹತ್ರ ರಿಸರ್ಚ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಅದಲ್ಲದೆ ನಾನು ಕೂಡ ನಿಮ್ಮ ಹಾಗೆ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದೆ, ನನಗೆ ಗೊತ್ತು ಆ ಕಷ್ಟ ಏನು ಅಂತ. ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಕೆಲವು ಸಲ ಏನಾಗತ್ತೆ, ಕೆಲವು ಇತಿಮಿತಿಗಳಿರುತ್ತೆ. ಅವರ ಗೈಡ್ಗಳನ್ನ ಕೇಳೋದಕ್ಕೋ ಅಥವಾ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲೇ ಡಿಸ್ಕಸ್ ಮಾಡೋದಕ್ಕೋ ಬೇರೆ ಒಂದು ಎನ್ವೈರನ್ಮೆಂಟ್ ಕೊಟ್ಟಾಗ ಬಹುಶಃ ಇತರ ಗಿಡ ಮದ್ದಲ್ಲ ಅಂತ ಆಗತ್ತಲ್ಲ, ಆ ರೀತಿಯಾಗಿ ಏನಾದ್ರೂ ವರ್ಕ್ ಆಗತ್ತನೋ, ಬೇರೆ ಡಿಪಾರ್ಟ್ಮೆಂಟ್ ಇಂದ ನಾವು ಕಲ್ತ್ಕೊಂಡು ಬಂದ್ರೆ ಹೆಚ್ಚು ಪರಿಣಾಮಕಾರಿ ಆಗತ್ತನೋ ಅಂತ ಒಂದು ನಮಗೆ ಅನ್ನಿಸ್ತು. ರಿಸರ್ಚ್ ವಿಸಿಬಿಲಿಟಿ ನಮ್ಮ ಪಾಡಿಗೆ ನಾವು ರಿಸರ್ಚ್ ಮಾಡ್ಕೊಂತೀವಿ, ಅದನ್ನ ಯಾಕೆ ಪ್ರದರ್ಶಿಸಬೇಕು ಅನ್ನುವಂತಹ ಪ್ರಶ್ನೆ ಇಬ್ಬರು ಸ್ಪೀಕರ್ಸು ಹೇಳಿದ್ರು ಮತ್ತೆ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನದೇ ಆದ ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ರಿಸರ್ಚ್ ವಿಸಿಬಿಲಿಟಿ ಅನ್ನೋದು ನಿಮ್ಮ ಲೇಖನಗಳಿಗೆ ಬರುವಂತಹ ಉಲ್ಲೇಖಗಳನ್ನ, ಅಂದ್ರೆ ಸೈಟೇಷನ್ಸ್ ನ ಜಾಸ್ತಿ ಮಾಡುತ್ತೆ, ಕೊಲಾಬರೇಷನ್ಸ್ ಜಾಸ್ತಿ ಆಗತ್ತೆ, ಮತ್ತೆ ಇನ್ನು ಮುಂದೆ ನೀವು ಕೈಗೊಳ್ಳುವಂತಹ ಪ್ರಾಜೆಕ್ಟ್ಗಳಿಗೆ ಫಂಡಿಂಗ್ ನ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಈ ರಿಸರ್ಚ್ ವಿಸಿಬಿಲಿಟಿ ಅತ್ಯಗತ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ರಿಸರ್ಚ್ ವಿಸಿಬಿಲಿಟಿ ಸೆಮಿನಾರ್ ಅಲ್ಲಿ ನಾನು ಈಗಾಗಲೇ ಹೇಳಿದೆ, ಸುಮಾರು 75 ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ. ಅದನ್ನ ಒಂದು ಫ್ಯಾಕಲ್ಟಿ ವೈಸ್ ನೋಡಿದ್ರೆ ಆರ್ಟ್ಸ್ ಇಂದ ಒಂದು 30 ಜನ ಬಂದಿದ್ದಾರೆ, ಕಾಮರ್ಸ್ ಇಂದ 8 ಜನ, ಎಜುಕೇಶನ್ ಇಂದ 9 ಜನ, ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 13 ಜನ, ಕಾನ್ಸ್ಟಿಟ್ಯೂಟ್ ಕಾಲೇಜಸ್ ಇಂದ 7 ಜನ, ಅದರ್ ಇನ್ಸ್ಟಿಟ್ಯೂಷನ್ಸ್ ಇಂದ 3 ಜನ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ
ಇದು ಹೆಟರೋಜಿನಸ್ ಗ್ರೂಪ್. ಅವರ ಎಲ್ಲರ ಒಂದು ಅವಶ್ಯಕತೆಯನ್ನ ನೀಗಿಸುವಂತಹ ಕೆಲಸ ಮಾಡಬೇಕಾಗಿದ್ದು ನಮ್ಮ ಧರ್ಮ ಆಗಿರುತ್ತೆ. ಈ ಒಂದು ಸೆಮಿನಾರ್ನ ಹಮ್ಮಿಕೊಳ್ಳೋದು ಸುಲಭ, ಆದ್ರೆ ಅದರಿಂದ ಪ್ರಯೋಜನ ಪಡ್ಕೊಳ್ಳೋದಿದೆಯಲ್ಲ ಅದು ನಿಮ್ಮ ಕರ್ತವ್ಯ. ಹಾಗಾಗಿ ರೂಲ್ಸ್ ಆಫ್ ದಿ ಗೇಮ್ಸ್ ನ ಮತ್ತೆ ಮಾತಾಡ್ಕೊಂಡು ಬರೋಣ. ಮೊದಲನೇದಾಗಿ ಅಟೆಂಡೆನ್ಸ್ ಟು ಆಲ್ ದಿ ಸೆಷನ್ಸ್ ಈಸ್ ಕಂಪಲ್ಸರಿ. ಎರಡನೇದು, ದಿ ಸೆಮಿನಾರ್ ವಿಲ್ ಬಿ ಇನ್ ಬೈಲಿಂಗ್ವಲ್, ಪ್ರಿಡಾಮಿನೆಂಟ್ಲಿ ಇನ್ ಇಂಗ್ಲಿಷ್. ಮಧ್ಯದಲ್ಲಿ ಕನ್ನಡದಲ್ಲೂ ಮಾತನಾಡಬಹುದು. ದಿ ಸ್ಪೀಕರ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್ and drawn within and outside Karnataka. We encourage interaction during the session. And lunch coupons are given to you. Please don't lose them. You may not get the alternate coupons. I'm sorry to say this. ಈಗ ವಿದ್ಯಾರ್ಥಿಗಳ ಒಂದು ದೃಷ್ಟಿಯಿಂದ ನೋಡ್ಬೇಕಾದ್ರೆ ಜರ್ನಲ್ ಪಬ್ಲಿಷಿಂಗ್ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಅವ್ರಿಗೆ ಕಾಣುತ್ತೆ. ಮೊದಲನೇ ಹಂತದಲ್ಲೇನೆ ಸುಮಾರು ಜನ ನಾನು ಲೈಬ್ರರಿ ಸೈನ್ಸ್ ಟೀಚರ್ ಅಂತ ಗೊತ್ತಾದ ತಕ್ಷಣ ಬಂದು ಕೇಳ್ತಾರೆ ಯಾವ ಜರ್ನಲ್ಸಿಗೆ ಕಳಿಸ್ಬೇಕು ಅಂತ. ಉದ್ದೇಶ ಏನು ಅಂದ್ರೆ ಕಳಿಸಿದ ತಕ್ಷಣ ಪಬ್ಲಿಷ್ ಮಾಡುವಂತ ಜರ್ನಲ್ ಬೇಕೆ ಅಥವಾ ಒಳ್ಳೆ ಜರ್ನಲ್ ಬೇಕೆ ಅಂತ. ಸೊ ಈ ನಿಟ್ಟಿನಲ್ಲಿ ನಾವು ಜರ್ನಲ್ಸ್ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಂಡಿರ್ಬೇಕು. ಉದಾಹರಣೆಗೆ ವೆಬ್ ಆಫ್ ಸೈನ್ಸ್ ಅವರು ಜರ್ನಲ್ಸ್ ನ 4 ಕ್ಯಾಟಗರಿಯಾಗಿ ಮಾಡ್ತಾರೆ. ಕ್ವಾರ್ಟೈಲ್ ರ್ಯಾಂಕಿಂಗ್ ಅಂತ ಕರೀತಾರೆ. Q1, Q2, Q3 and Q4 ಅಂತ. Q1 ಅಂದ್ರೆ ವೆರಿ ಹೈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಜರ್ನಲ್. Q4 ಅಂದ್ರೆ Q1 ಅಷ್ಟು ಇಂಪ್ಯಾಕ್ಟ್ ಫ್ಯಾಕ್ಟರ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅಂತ. ಆದ್ರೆ ಇದು ಯಾವುದೇ Q4 ಪಬ್ಲಿಷ್ ಮಾಡೋದು ಸುಲಭದ ಮಾತೇನಲ್ಲ. ಆದ್ರೆ ಸಾಮಾನ್ಯವಾಗಿ ನಿಮ್ಮ ಗೈಡ್ಸ್ಗಳು ಹೇಳಿರಬಹುದು Q3 ಅಥವಾ Q4 ಜರ್ನಲ್ಸ್ಗೆ ನಿಮ್ಮ ಆರ್ಟಿಕಲ್ಸ್ ನ ಕಳಿಸಿ ಒಂದು ಅನುಭವ ತಗೊಳ್ಳಿ, ಆಮೇಲೆ Q2 ಮತ್ತೆ Q1 ಜರ್ನಲ್ಸ್ಗೆ ಕಳಿಸುವಂತಹ ಪ್ರಯತ್ನ ನೀವು ಮಾಡಬಹುದು ಅಂತ. ಅಂದ್ರೆ ಈ ರೀತಿಯಾದ ಸ್ಟ್ರಾಟಜೀಸ್ ಇದೆಯಲ್ಲ, ಅದನ್ನ ನಾವು ಇಲ್ಲಿ ಕಲ್ತ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಮಾಹಿತಿಯನ್ನು ನಾವು ಎಲ್ಲಿ ತಗೋಬೇಕು ಅಂತ ಅಂದಾಗ ಈಗೆಲ್ಲ ಮಾಹಿತಿ ನಮಗೆ ಬೇಕೋ ಬೇಡವೋ ಆನ್ಲೈನ್ ಸ್ವರೂಪದಲ್ಲಿದೆ, ಡೇಟಾಬೇಸ್ಗಳಲ್ಲಿ ಇದೆ. ಡೇಟಾಬೇಸ್ ಅಂದಾಗ ನಮಗೆ ಜನರಲ್ ಬಿಬ್ಲಿಯೋಗ್ರಫಿಕ್ ಡೇಟಾಬೇಸ್ ಅಂತ ಇರುತ್ತೆ, ಸೈಟೇಷನ್ ಡೇಟಾಬೇಸ್ ಅಂತ ಇರುತ್ತೆ. ಈ ಪದಗಳನ್ನ ಕೇಳಿರ್ತೀವಿಯೇ ಹೊರತು ನಿಖರವಾದ ಡಿಫರೆನ್ಸ್ ನಮಗೆ ಗೊತ್ತಿರೋದಿಲ್ಲ. ಆ ನಿಖರವಾದ ಒಂದು ಡಿಫರೆನ್ಸ್ ನ ಈ ಒಂದು ಸೆಮಿನಾರ್ ನಲ್ಲಿ ನೀವು ಕಲಿತೀರಾ ಅಂತ ನನಗೆ ಅನ್ಸುತ್ತೆ. ಅದಲ್ಲದೆ ಒಂದು ಜರ್ನಲ್ಗೆ ನೀವು ಲೇಖನವನ್ನ ಕಳಿಸಿದಾಗ ಒಂದು ಪ್ರೋಸೆಸ್ ಇರುತ್ತೆ, ಅದಕ್ಕೆ ಪೀರ್ ರಿವ್ಯೂಯಿಂಗ್ ಅಂತ ಕರೀತಾರೆ. ಆ ಪೀರ್ ರಿವ್ಯೂಯಿಂಗ್ ಪ್ರೋಸೆಸ್ ಅಂದ್ರೆ ಏನು, ಹೇಗೆ ನಡೆಯುತ್ತೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ನೀವು ಈ ಸೆಮಿನಾರ್ ನಲ್ಲಿ ಕಲಿತೀರ. ಅದಲ್ಲದೆ ಕೆಲವು ಜರ್ನಲ್ಸ್ ಗಳಿರುತ್ತೆ, ಅವಕ್ಕೆ ನಾವು ಕಳಿಸಿದ್ರು ಪ್ರಯೋಜನ ಇಲ್ಲ. ವಿಸಿಬಿಲಿಟಿಗೆ ಆಪೋಸಿಟ್ ಆಗಿ ಕೆಲಸ ಮಾಡುವಂತದ್ದು. ಅದ್ರಲ್ಲಿ ಪಬ್ಲಿಷ್ ಮಾಡಿದ್ರೆ ನಿಮ್ ಹೆಸರು ನೀವು ಕೆಡಿಸ್ಕೊಂತೀರಾ ಅಂತ. ಒಳ್ಳೆ ಸಮಾಸ ಮಾಡಿದ್ರೆ ನಿಮ್ ಹೆಸರು ಉಳಿಯುತ್ತೆ, ಕೆಟ್ಟ ಸಮಾಸ ಮಾಡಿದ್ರೆ ನಿಮ್ಮ ಹೆಸರು ನೀವೇನ್ ಮಾಡದೇ ಇರ್ಬೋದು, ಸಮಾಸದಿಂದಲೇ ನಿಮ್ಮ ಹೆಸರು ಕೆಟ್ಟೋಗತ್ತೆ. ಹಾಗೆ ಪ್ರಿಡೇಟರಿ ಜರ್ನಲ್ಸ್ ಅಂತ ಇರುತ್ತೆ. ಆ ಪ್ರಿಡೇಟರಿ ಜರ್ನಲ್ಸ್ ಬಗ್ಗೆ ನಾವು ತಿಳ್ಕೋಬೇಕು. ನಮ್ಮ ಫೀಲ್ಡ್ ಅಲ್ಲಿ ಯಾವುದು ಪ್ರಿಡೇಟರಿ ಜರ್ನಲ್ಸ್, ಯಾವುದು ಲೆಜಿಟಮೇಟ್ ಜರ್ನಲ್ಸ್, ಯಾವುದು ಕ್ವಾಲಿಟಿ ಜರ್ನಲ್ಸ್, ಈ ರೀತಿಯಾದಂತ ಮಾಹಿತಿ ನಿಮ್ಗೆ ಈ ಸೆಮಿನಾರ್ ನಲ್ಲಿ ಸಿಗತ್ತೆ. ಪ್ರೊಫೆಸರ್ ಆನಂದ್ ಅವರು ಆಗ ಹೇಳಿದ್ರು ಓಪನ್ ಆಕ್ಸೆಸ್ ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಮಾಡಿ ಅಂತ. ಹೌದು, ನಾವು ಓಪನ್ ಸೈನ್ಸ್ ಮತ್ತು ಓಪನ್ ಆಕ್ಸೆಸ್ ನ ನಾವು ಬಹಳವಾಗಿ ಬಳಸಬೇಕು. ಓಪನ್ ಆಕ್ಸೆಸ್ ಅಂದ ತಕ್ಷಣ ಅದ್ರಲ್ಲಿ ಪಬ್ಲಿಷ್ ಮಾಡೋದು ಅಷ್ಟು ಸುಲಭ ಅಂತ ಏನಿಲ್ಲ. ಆದ್ರೆ ಕಮರ್ಷಿಯಲ್ ಜರ್ನಲ್ಸ್ ಅಲ್ಲಿ
ಪಬ್ಲಿಷ್ ಮಾಡಬಾರ್ದು ಅನ್ನುವಂತಹ ಅರ್ಥದಲ್ಲಿ ಏನು ಅವರು ಹೇಳಿಲ್ಲ. ಎರಡು ಓಪನ್ ಆಕ್ಸೆಸ್ ಅಲ್ಲೂ ಪಬ್ಲಿಷ್ ಮಾಡಬೇಕು, ಮತ್ತೆ ಕಮರ್ಷಿಯಲ್ ಜರ್ನಲ್ಸ್ ಅನ್ನು ನಾವು ಪಬ್ಲಿಷ್ ಮಾಡುವಂತಹ ಒಂದು ಎಬಿಲಿಟಿನ ನಾವು ಪಡ್ಕೋಬೇಕು. ಮತ್ತೆ ಕಾಪಿರೈಟ್ ಮತ್ತೆ ಲೈಸೆನ್ಸಿಂಗ್ ಬಗ್ಗೆ, ಪಬ್ಲಿಷಿಂಗ್ ಫೀಸ್ ಬಗ್ಗೆ, ಈ ರೀತಿ ಅನೇಕ ವಿಷಯಗಳನ್ನ ಇಲ್ಲಿ ನಿಮ್ಮ ಮುಂದೆ ಚರ್ಚಿಸಲಾಗುತ್ತೆ. ಬಹುಶಃ ಈ ಸೆಮಿನಾರ್ ಮುಗಿದ ಆದ್ಮೇಲೆ ನಿಮ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ ಪಬ್ಲಿಕೇಶನ್ ಸ್ಟ್ರಾಟಜೀಸ್ ಏನೇನು ಇರಬೇಕು ಅಂತ. ಇದಲ್ಲದೆ ಈಗ ಹೊಸ ರೀತಿಯಾದ ಒಂದು ಮಾಧ್ಯಮ ಪಬ್ಲಿಕೇಶನ್ಸ್ಗೆ ಬಂದಿದೆ. ಅದನ್ನು ನಾವು ಪ್ರೀ ಪ್ರಿಂಟ್ ಸರ್ವರ್ಸ್ ಅಂತ ಕರಿತೀವಿ. ಅಂದ್ರೆ ಪಬ್ಲಿಷ್ ಮಾಡಕ್ ಮುಂಚೆನೆ ನೀವು ನಿಮ್ಮ ಆರ್ಟಿಕಲ್ಸ್ ನ ಅಲ್ಲಿ ಡಿಪಾಸಿಟ್ ಮಾಡಬಹುದು. ಉದಾಹರಣೆಗೆ archive.org, ಬಯೋ ಆರ್ಕೈವ್, ಎಂ ಆರ್ಕೈವ್, ಸೋಷಿಯಲ್ ಸೈನ್ಸ್ ಆರ್ಕೈವ್, ಸಾಕಷ್ಟಿದೆ. ಸೊ ಇದರಲ್ಲಿ ಪಬ್ಲಿಷ್ ಮಾಡೋದು ಹೇಗೆ, ಇದರಿಂದ ಆಗುವಂತಹ ಅಡ್ವಾಂಟೇಜಸ್ ಏನು ಅನ್ನೋದನ್ನ ದಯವಿಟ್ಟು ಈ ಸೆಮಿನಾರ್ ನಲ್ಲಿ ತಿಳ್ಕೊಳ್ಳಿ. ಈ ಒಂದು ರಿಸರ್ಚ್ ವಿಸಿಬಿಲಿಟಿಯ ಕೆಲವು ಸ್ಟ್ರಾಟಜೀಸ್ ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಿಮ್ಗೆ ಏನಾದರೂ ರಿಸರ್ಚ್ ವಿಸಿಬಿಲಿಟಿ ಬೇಕು ಅನ್ನೋ ಹಾಗಿದ್ರೆ ಹೈ ಇಂಪ್ಯಾಕ್ಟ್ ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲಿ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂದ್ರೆ ಏನು, ಅದನ್ನು ಹೇಗೆ ಅಳಿಬೇಕು, ಹೆಚ್ ಇಂಡೆಕ್ಸ್ ಅಂದ್ರೆ ಏನು, ಅದನ್ನ ಹೇಗೆ ನಾವು ಕಂಡುಹಿಡ್ಕೋಬೇಕು, ಇದೆಲ್ಲ ವಿಚಾರಗಳನ್ನ ಇಲ್ಲಿ ಕಲಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾನ ಅಕಾಡೆಮಿಕ್ ಪರ್ಪಸ್ಗೆ, ರಿಸರ್ಚ್ ಪರ್ಪಸ್ಗೆ ನೀವು ಚೆನ್ನಾಗಿ ಬಳಸ್ಕೊಳ್ಳಿ. ಇದರಿಂದ ನಿಮ್ಮ ರಿಸರ್ಚ್ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅದಲ್ಲದೆ ಬರೀ ಜರ್ನಲ್ಸ್ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ, ಕಾನ್ಫರೆನ್ಸಸ್ ಅಲ್ಲಿ ಪಬ್ಲಿಷ್ ಮಾಡಿ. ಕೆಲವು ಎಕ್ಸ್ಪೀರಿಯನ್ಸ್ ಬರುತ್ತೆ, ಆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಜರ್ನಲ್ಸ್ ಅಲ್ಲಿ ನೀವು ಪಬ್ಲಿಷ್ ಮಾಡಬಹುದು. ಅದಾದ್ಮೇಲೆ ಪೇಟೆಂಟ್ಸ್ ನ ತಗೊಳ್ಳೋದಕ್ಕೆ ಎಲ್ಲೆಲ್ಲಿ ಸಾಧ್ಯನೋ ಆ ಪೇಟೆಂಟ್ಸ್ ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪೇಟೆಂಟ್ಸ್ ಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಅದನ್ನ ವೃದ್ಧಿ ಮಾಡುವಂತಹ ಕೆಲಸವನ್ನ ನೀವುಗಳು ಮಾಡ್ಬೇಕಾಗತ್ತೆ. ಮತ್ತೆ ಆನ್ಲೈನ್ ಪ್ರೆಸೆನ್ಸ್ ಇರೋ ತರ ನೋಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾಲಿದ್ದು. ಮತ್ತೆ ಬೇರೆಯವ್ರ ಜೊತೆ ಕೊಲಾಬ್ರೇಟ್ ಮಾಡಿ, ಇನ್ಸೈಡ್ ದಿ ಯೂನಿವರ್ಸಿಟಿ ಅಂಡ್ ಔಟ್ಸೈಡ್ ದಿ ಯೂನಿವರ್ಸಿಟಿ. ಕೊನೆಯದಾಗಿ ಕೆಲವು ಐಡೆಂಟಿಫಿಕೇಶನ್ ಐಡಿಸ್ ಗಳನ್ನ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಅಥವಾ ಕ್ರಿಯೇಟ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಆರ್ಕಿಡ್ ಐಡಿ ಅಂತ ಒಂದಿದೆ, ರಿಸರ್ಚರ್ ಐಡಿ ಅಂತ, ಸ್ಕೋಪಸ್ ಆಥರ್ ಪ್ರೊಫೈಲ್ ಐಡಿಸ್ ಅಂಡ್ ಗೂಗಲ್ ಸ್ಕಾಲರ್ ಪ್ರೊಫೈಲ್. ಈ ರೀತಿಯ ಐಡಿಸ್ ಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅನೇಕ ಅಡ್ವಾಂಟೇಜಸ್ ಇದೆ. ಇದನ್ನೆಲ್ಲ ನಾವು sessions ಅಲ್ಲಿ we will discuss about all those things. So with this note, I welcome all of you again to this department. Rest assured that the deliberation will be predominantly in English, but here and there the speakers may talk in Kannada also. I know that a few people are here who cannot follow Kannada very much. For them this assurance. With this brief talk, I conclude my remark. Thank you very much. ಸರ್, ನಾನು NS ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಮ ಈ ಕಾರ್ಯಕ್ರಮದ ಪಾರ್ಟಿಸಿಪೆಂಟ್ಸ್ ಬಗ್ಗೆ, ನಮ್ಮ ಕಾರ್ಯಕ್ರಮದ ಕಂಟೆಂಟ್ ಬಗ್ಗೆ ಎಲ್ಲ ಹೇಳಿದ್ರು. ಸೊ ನಮ್ಮ ಸಂಶೋಧಕರಿಗೆ ಇರೋ ಸಮಸ್ಯೆಗಳು, ವಿಸಿಬಿಲಿಟಿ ಅಂದ್ರೇನು, ಆಮೇಲೆ ವೆಬ್ ಆಫ್ ಸೈನ್ಸ್ ಅಲ್ಲಿ ಕೆಲವೆಲ್ಲ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನೇನು ಕವರ್ ಆಗುತ್ತೆ ನಮ್ಮ ಸೆಮಿನಾರ್ ಡಿಸ್ಕಸ್ ಮಾಡಿದ್ವಿ. ಅವರಿಗೆ ಧನ್ಯವಾದ. ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಲ್ಲಿನಾಥ್ ಕುಮಾರ್ ಅವರಿಗೆ ಎಲ್ರಿಗೂ ನಮಸ್ಕಾರ. ನಾನು ಭಾಷಣ ಮಾಡಕ್ ಬಂದಿಲ್ಲ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲರನ್ನ
ಕೃತಜ್ಞತೆ ಸಲ್ಲಿಸಬೇಕಾಗಿರುವ ನಮ್ಮ ಕರ್ತವ್ಯ. ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಸಂಶೋಧನಾ ವಿದ್ಯಾರ್ಥಿ ಮಿತ್ರರೇ, ಬಹುಶಃ ನಿಮ್ಗೆ ಇದುವರೆಗೆ ಕೇಳಿದಾಗ ಅನಿಸಿರ್ಬೋದು ಈ ಗ್ರಂಥಾಲಯ ವಿಜ್ಞಾನಕ್ಕೂ ಮತ್ತು ಈ ಸಂಶೋಧನೆಗೆ ಏನ್ ಸಂಬಂಧ ಅಂತ. ಎಷ್ಟೋ ಸಲ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಾಗ, ಸೆಮಿನಾರ್ ಮಾಡುವಾಗ ಅವರ ಸಬ್ಜೆಕ್ಟ್ ನಲ್ಲಿ ಮಾಡ್ತಾರೆ ಅನ್ನೋ ಸಹಜವಾದ ಕಲ್ಪನೆ ಇರುತ್ತೆ ಎಲ್ರಿಗೂ. ಆದ್ರೆ ಗ್ರಂಥಾಲಯ ನೀವು ಕೇಳಿದ್ರೆ ಒಂದು ಮಾತು ಹೇಳ್ತೀವಿ ನಾವು, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೇನೆ ours is a interdisciplinary subject. Now we teach research methodology, we teach management, we teach computer science and also library science. So ಹಾಗಾಗಿ ಈ ಊರಿಗೆ ಬಂದವರು ನೀರಿಗೆ ಬರಲೇಬೇಕು ಅನ್ನೋ ರೀತಿಯಲ್ಲಿ ಕ್ಯಾಂಪಸ್ಗೆ ಬಂದವರು ಲೈಬ್ರರಿಗೆ ಬರಲೇಬೇಕು. ದ ಹೋಲ್ ಲೈಬ್ರರಿ, ನಿಮ್ಮ ರಿಸರ್ಚ್ ಇಸ್ ಡಿಪೆಂಡ್ ಆನ್ ಲೈಬ್ರರಿ ರಿಸೋರ್ಸಸ್ ಮೇಲೆ. ನಾವು ಪಾಠ ಮಾಡೋಕ್ಕೂ ಲೈಬ್ರರಿಗೆ ಹೋಗ್ಬೇಕು, ಎಕ್ಸಾಮ್ ಪಾಸ್ ಆಗೋಕ್ಕೂ ಲೈಬ್ರರಿಗೆ ಹೋಗ್ಬೇಕು, ಮತ್ತು ಸಂಶೋಧನೆ ಮಾಡೋಕ್ಕೂ ಲೈಬ್ರರಿಗೆ ಹೋಗ್ಬೇಕು. ಸೊ ಹಾಗಾಗಿ ನಾವು ಈ ಎಲ್ಲಾ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಶಿಕ್ಷಕರಿಗೆ ಮಾಹಿತಿ ನೀಡೋದ್ರಿಂದ ಈ ಸಬ್ಜೆಕ್ಟ್ ಕೂಡ ಎಲ್ರಿಗೂ ಸಂಬಂಧಪಟ್ಟಿದ್ದಾದ್ರೂ ಕೂಡ ನಾವು ಮಾಡ್ಬೇಕಾಗಿರೋದು. ಈ ಒಂದು ತಿಂಗಳ ಹಿಂದೆ ನಮ್ಮ ವಿಭಾಗದ ಅಧ್ಯಕ್ಷರು ಓನ್ಲಿ ಫಾರ್ ಲೈಬ್ರರಿ ಸೈನ್ಸ್ ರಿಸರ್ಚರ್ಸ್ 40 ಜನ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಸಂಬಂಧಪಟ್ಟಂತದ್ದು, ಡೇಟಾ ಅನಾಲಿಸಿಸ್ ಹೇಗೆ ಮಾಡಬೇಕು, ರಿವ್ಯೂ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡಿದ್ರು 2 ದಿವಸ. ಲೈಬ್ರರಿ ಸೈನ್ಸ್ ಅವ್ರ ಮೊದಲು ಬರಲಿ, ಅವರಿಗೆ ಹೇಳ್ಕೊಡೋಣ, ನಂತರ ಬೇರೆಯವರಿಗೆ ಹೇಳ್ಕೊಡೋಣ ಅನ್ನೋ ವಿಷಯಗಳನ್ನು ನಾವು ಚರ್ಚೆ ಮಾಡಿ ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ, ಎಲ್ಲಾ ಸಂಶೋಧಕರಿಗೆ ಸಹಾಯ ಆಗಲಿ ಅಂತ ಈ ಕಾರ್ಯಕ್ರಮವನ್ನ ನಾವು ಏರ್ಪಡಿಸಿದ್ದೀವಿ. ಸೊ ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಇದರ ಶುಭ ಸಮಾರಂಭ ಈಗ ನಡೆದಿದೆ. ಈ ಶುಭ ಮುಂಜಾನೆಯ ಶುಭ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಂತ ಪ್ರೊಫೆಸರ್ ಎ.ಬಿ. ಜ್ಞಾನ ಪ್ರಕಾಶ್ ಅವರು ಆತ್ಮೀಯರು. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿರ್ಬೋದು, ಈ ಕೂತವರೆಲ್ಲರೂ ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲ, ಎಲ್ಲರೂ ಜನರಲ್ ಸ್ಪೀಕರ್ಸ್ ಅಲ್ಲ ಅಂತ. ನಾವು ಏನೇ ಸಂಶೋಧನೆ ಮಾಡಿದ್ರು ಕೂಡ ಸಂಶೋಧನೆಯಲ್ಲಿ ಏನು ಅಂತ ಹೇಳುವಾಗ ನಾವೇನ್ ಹೇಳ್ತೀವಿ, ಇನ್ವೆಂಟಿಂಗ್ ಟ್ರೂತ್, ನಾವು ಸತ್ಯವನ್ನ ಹುಡುಕ್ತಾ ಇರ್ತೀವಿ. ಇದುವರೆಗೆ ಇಬ್ರು ಅತಿಥಿಗಳು ಮಾತಾಡಿದೆಲ್ಲವೂ ಸತ್ಯ, ಅದು ಸಂಶೋಧಕರಿಗೆ ಆಗಿರ್ಬೋದು ಅಥವಾ ನಮ್ಗಾಗಿರ್ಬೋದು. ಹಾಗಾಗಿ ಪ್ರಾರಂಭದಲ್ಲಿ ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಅವರು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣದಲ್ಲಿ ಅವ್ರು ಹೇಳ್ತಾ ಇದ್ರು, ಬೇರೆ ವಿಷಯ ಏನಿದ್ರು ಕೂಡ 2 ವಿಷಯ ಹೇಳಿದ್ರು. ನಮ್ಮ ಕಾಲದಲ್ಲಿ ನಾವು ಹೇಗಿದ್ದೀವಿ, ಈಗಿನವ್ರು ಹೇಗಿದ್ದಾರೆ ಅಂತ. ಅದೇನಂದ್ರೆ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್. ನಾವೆಲ್ಲರೂ ಸ್ಮಾರ್ಟ್ ವರ್ಕ್ ಮಾಡಕ್ ಶುರು ಮಾಡಿದೀವಿ. ಸ್ಮಾರ್ಟ್ ಅದನ್ನ ಬಂದ್ಮೇಲೆ ಸ್ಮಾರ್ಟ್ ಮೊಬೈಲ್ ಬಂದಿದೆ ಇವಾಗ. ಹಾಗೆ ಸೊ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಿಮ್ಗೆ ಡಿಗ್ರಿ ಸಿಗ್ಬೋದು, ಆದ್ರೆ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ಗೆ ಜ್ಞಾನ ಸಿಗುತ್ತೆ ಅಂತ. ಇಫ್ ಯು ವಾಂಟ್ ನಾಲೆಜ್, ವರ್ಕ್ ಹಾರ್ಡ್, ಬಟ್ ಇಫ್ ಯು ವಾಂಟ್ ಓನ್ಲಿ ಡಿಗ್ರಿ, ಯು ವರ್ಕ್ ಸ್ಮಾರ್ಟ್ಲಿ ಅನ್ನೋ ಅರ್ಥದಲ್ಲಿ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಇವಾಗ. ಸೊ ಹಾಗಾಗಿ ಈ ಉದ್ಘಾಟನೆ ಸಮಾರಂಭನ ಮಾಡಿ ನಿಮ್ಮನ್ನ ಕುರಿತು ಮಾತಾಡಿದಂತ ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಅವರಿಗೆ ವಿಭಾಗದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸ್ತೇನೆ. ಇನ್ನೊಬ್ಬ ಹಿರಿಯ ಪ್ರಾಧ್ಯಾಪಕರು, ಸಂಶೋಧಕರು ಮತ್ತು ಈ ಸಮಾರಂಭದ ಗೆಸ್ಟ್ ಆಫ್ ಆನರ್ ಪ್ರೊಫೆಸರ್ ಆನಂದ್ ಅವರು ಮಾತಾಡ್ತಾ ಇರುವಾಗ ಹೇಳಿದ್ರು, ಬಹುಶಃ ನೀವು ಕೇಳಿದ್ರಿ, ಅವ್ರು ಹೇಳೋದ್ರಲ್ಲಿ ಸುಮಾರು ವಿಷಯ ಇತ್ತು. ಅದು ಎಲ್ರಿಗೆ ಅನುಭವ ಆಗಿರೋ ಸತ್ಯನೇ. ನೀವು ಬಿಫೋರ್ ರಿಸರ್ಚ್ ಎಂಟ್ರಿ ಆಗುವಾಗ ನಮಗೂ ಕೂಡ ಅನುಭವ ಆಗುತ್ತೆ. ಯಾರು ಬಂದು ಒಂದು ಆಗಾಗ ಬರ್ತಾ ಇರ್ತಾರೆ, ನಮ್ಗೆ PhD ಸೀಟ್ ಪಡಿ ಅಂತ ಕೇಳ್ತಾ ಇರ್ತಾರೆ. ಅವಾಗ ನೀವು ಏನ್ ಕಂಡೀಷನ್ ಹಾಕಿ ಒಪ್ಕೋತಾರೆ ಅವ್ರ. ನೀನು ಹಗಲು ರಾತ್ರಿ ದುಡಿಬೇಕು, ಇಲ್ಲ ಸರ್ ನಾನು 2 ವರ್ಷದಿಂದ ಸಬ್ಮಿಟ್ ಮಾಡ್ತೀನಿ ಥೀಸಿಸ್, ಆತರ ವರ್ಕ್ ಮಾಡ್ತೀನಿ ಅಂತಾರೆ. ಇನ್ನೇನು ಸೇರ್ಕೊಳ್ಳುವಾಗ ಪ್ರತಿ ದಿವಸ ಭೇಟಿ ಆಗ್ತಾರೆ. ಆಮೇಲೆ ಎನ್ರೋಲ್ ಆದ್ಮೇಲೆ ಮತ್ತೆ ಅವ್ರು ನಾವು ಹುಡುಕ್ಬೇಕು 1 ವರ್ಷ. ಎಲ್ಲಿದೆಯಪ್ಪ, ಬಾ ನೀನು ಪಾರ್ಟ್ ಟೈಮ್ ಸ್ಕಾಲರ್ ಆಗಿದ್ರೆ ಬಾ, ನೀನು ಏನ್ ರಿಸರ್ಚ್ ಮಾಡಿದ ಕಾಣಿಸ್ತಾನೆ ಇಲ್ಲ ಅಂತ. ಅದಾದ್ಮೇಲೆ ಮತ್ತೆ ಬಂದ್ಮೇಲೆ ಸರ್ ಎಲ್ಲಾ ಕಡೆ ಹುಡುಕ್ತೆ ಸರ್, ಏನು ಸಿಗ್ತಾ ಇಲ್ಲ, ಏನು ನೀವು ಟಾಪಿಕ್ ಕೊಡಿ ಸರ್ ಅಂತ. ಸರ್ ಹೇಳ್ತಾರೆ, ಹಾಗಾಗಿ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಶಾರ್ಟ್ ಕಟ್ ಹುಡುಕೋದ್ರಿಂದ ಲಾಭ ಕಡಿಮೆ. ನೀವು ಹೇಳಿದಲ್ಲ, ನೀವು ಹಾರ್ಡ್ ವರ್ಕ್ ಮಾಡೋದ್ರಿಂದ, ಈಗ ನಾವು ಕೂಡ ರಿಸರ್ಚ್ ಮಾಡುವಾಗ ಹಾಗೇನೆ ನಾವು ಅಬ್ಸ್ಟ್ರಾಕ್ಟ್ ಓದ್ಕೊಂಡು ಬಿಬ್ಲಿಯೋಗ್ರಫಿ ಲಿಸ್ಟ್ ಮಾಡಿ ನಾವು ಕಂಪೈಲೇಷನ್ ಆಫ್ ಬಿಬ್ಲಿಯೋಗ್ರಫಿಗೆ 6 months ತಗೋತಿದ್ದೀವಿ.
ಆ ಬಿಬ್ಲಿಯೋಗ್ರಫಿ ಕಂಪೈಲ್ ಮಾಡಿ ಬೇರೆ ಬೇರೆ ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ಲೈಬ್ರರಿಗಳಿಗೆ ಬೆಂಗಳೂರು ಅಂತಲ್ಲಿ ಬೇರೆ ನಮ್ಮ ಸಬ್ಜೆಕ್ಟ್ ಲೈಬ್ರರಿ ಹೋಗ್ಬಿಟ್ಟು ಅದನ್ನ ಫುಲ್ ಟೆಕ್ಸ್ಟ್ ಆರ್ಟಿಕಲ್ ಜೆರಾಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ರಿವ್ಯೂ ಮಾಡಕ್ಕೆ 1 ವರ್ಷ ಆಗ್ತಿತ್ತು. ಸೊ 1 year ಯೂಸ್ ಟು ಟೇಕ್ ಫಾರ್ ರಿವ್ಯೂ ಆಫ್ ಲಿಟರೇಚರ್ ಚಾಪ್ಟರ್. ಅವಾಗ ಮೊದಲು ಅಬ್ಸ್ಟ್ರಾಕ್ಟಿವ್ ಜರ್ನಲ್ಸ್ ನೋಡ್ಬೇಕು, ಬಿಬ್ಲಿಯೋಗ್ರಫಿ ಕಂಪೈಲ್ ಮಾಡ್ಬೇಕು, ಫುಲ್ ಟೆಕ್ಸ್ಟ್ ಹುಡ್ಬೇಕು, ಮತ್ತೆ ಅದನ್ನು ಓದಿ ರಿವ್ಯೂ ಬರಿಬೇಕು. ಈಗ ಹಾಗಲ್ಲ, 1 ವಾರದಲ್ಲೇ ರಿವ್ಯೂ ಆಫ್ ಲಿಟರೇಚರ್ ರೆಡಿ ಆಗುತ್ತೆ. ಯಾಕಂದ್ರೆ ಈಗಿನ ಟೆಕ್ನಾಲಜಿ ಡೇಟಾ ಬೇಸ್ ಬಂದಿದೆ. ನೀವು ಬೇಕಾಗಿದ್ದ ಕೀವರ್ಡ್ಸ್ ಕೊಡಿ, ಅದನ್ನೆಲ್ಲ ಅಬ್ಸ್ಟ್ರಾಕ್ಟ್ ಬರುತ್ತೆ, ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ನಾವು ಟೆಕ್ನಾಲಜಿ ಹೇಳ್ತೀವಿ. ಹೇಗೆ ಬಂದು ಯಾವ ಟೆಕ್ನಾಲಜಿ ಅಂದ್ರೆ ಇವಾಗ ಕಟ್ ಅಂಡ್ ಪೇಸ್ಟ್ ಟೆಕ್ನಾಲಜಿ, ಲಿಫ್ಟ್ ಅಂಡ್ ಫಿಟ್ಟಿಂಗ್ ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿ ಬಂದು ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ದಾರಿ ತಪ್ಪಿಸಿದೆ. ಒಂದು ರೀತಿಯಿಂದ ಅನುಕೂಲ ಅಂತ ಬಂದಿರ್ತದೆ, ಅದನ್ನ ಅನುಕೂಲಗಳನ್ನ ಬಿಟ್ಟು ನಾವು ಅದನ್ನ ಬೇರೆ ರೀತಿಯಲ್ಲಿ ಬಳಸ್ಕೊತೀವಿ ನಾವು. ಹಾಗಾಗಿ ಆದಷ್ಟು ನಾವು ಜ್ಞಾನವನ್ನ ಪಡಿಬೇಕು ಅಂದ್ರೆ ಅಥವಾ ನಾಲೆಜ್, ಯಾಕಂದ್ರೆ ನಾವು ಎಕ್ಸ್ಪರ್ಟ್ ಆಗ್ತಾ ಇದೀವಿ. ನಾವು ಈ ಫೀಲ್ಡ್ ಅಲ್ಲಿ ನಾನು ಸಂಶೋಧನೆ, ನಾವು ಯಾವಾಗಲೂ ನಮ್ಮ ಪ್ರೊಫೆಸರ್ ಹರಿನಾರಾಯಣ ಹೇಳ್ತಾರೆ, ನಾವು ರಿಸರ್ಚ್ ಸ್ಕಾಲರ್ ಅಂತ ಕರಿಬೇಡಿ ಸರ್, ನೀವು ರಿಸರ್ಚರ್ ಅಂತ ಕರಿಬೇಕು. ಏನ್ ಸ್ಕಾಲರ್ಶಿಪ್ ಇದೆ ಅವ್ರ ಹತ್ರ, ಈಗ ಏನ್ ಸ್ಕಾಲರ್ ಇದೆ ಅಲ್ಲಿ ಇವಾಗ ಅಂತ. ಈ ರಿಸರ್ಚ್ ಸ್ಕಾಲರ್ ಅನ್ಸ್ಕೋಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಸಂಶೋಧನೆಯಲ್ಲಿ ಸ್ಕಾಲರ್ಶಿಪ್ ಇರ್ಬೇಕು. ನಿಮಗೆ ನೀವು ಏನ್ ಮಾಡಿದ್ರಿ ಅದನ್ನೆಲ್ಲರೂ ಸರ್ ವಿಸಿಬಿಲಿಟಿ, ದೂರದೃಷ್ಟಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರೊಫೆಸರ್. ದೂರದೃಷ್ಟಿ ಇರ್ಬೇಕು ಅಂತಂದ್ರೆ ನಿಮ್ಮನ್ನ ಗುರುತಿಸ್ಬೇಕಂದ್ರೆ ಯಾರಾದ್ರೂ ಬರ್ಬೇಕು, ಈ ವಿಷಯ ಬೇಕಾ, ಅವ್ರಿಗೆ ಎಕ್ಸ್ಪರ್ಟ್ ಹೋಗಿ ಹೇಳಿ. ಈಗ ಪ್ರೊಫೆಸರ್ ಜ್ಞಾನ್ ಪ್ರಕಾಶ್ ಅವ್ರು ನ್ಯೂಕ್ಲಿಯರ್ ಫಿಸಿಕ್ಸ್ ನಲ್ಲಿ ವರ್ಕ್ ಮಾಡಿದ್ದಾರೆ ಅಂದ್ರೆ ಅವ್ರ ಗೈಡ್ ನ್ಯೂಕ್ಲಿಯರ್ ಫಿಸಿಕ್ಸ್ ನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಅಟಾಮಿಕ್ ಫಿಸಿಕ್ಸ್ ನಲ್ಲಿ ಮಂಗಳೂರು ಯೂನಿವರ್ಸಿಟಿ ನೋಡಿದ್ದೆ ನಾನು. ಅವ್ರು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದಾಗ ಅವ್ರ ಬಗ್ಗೆ ತುಂಬಾ ಒಳ್ಳೆ ಹೆಸರಿತ್ತು ಇವಾಗ. ಸೊ ಆ ತರ ನಾವು ಹುಡ್ಕೊಂಡು ಬರ್ಬೇಕು. ಇವಾಗ ಒಬ್ಬ ಲೈಬ್ರರಿಗೆ ಬಂದ್ಮೇಲೆ ಲೈಬ್ರರಿ ಪ್ರೊಫೆಸರ್ ಅಂದ್ರೆ ಎಷ್ಟೋ ಜನಕ್ಕೆ ರೆಫರೆನ್ಸ್ ಬರೋದು ಗೊತ್ತಿರಲಿಲ್ಲ. ನಾನು ಮಂಗಳೂರು ಯೂನಿವರ್ಸಿಟಿ ಕೆಲಸ ಮಾಡುವಾಗ MBA ಮತ್ತು ಕಾಮರ್ಸ್ ಇಂಗ್ಲಿಷ್ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಇತ್ತು. ರೆಫರೆನ್ಸ್ ಬರೆಯೋದು ಹೇಗೆ ಬರೀತಿದ್ರು, ಟೈಟ್ಲು ಮತ್ತು ಆಥರ್ ಅದನ್ನೇ ರೆಫರೆನ್ಸ್ ಕೊಡ್ತಿದ್ರು ಕೊನೆಗೆ ಪ್ರಾಜೆಕ್ಟ್ ಕೊನೆಗೆ ನನ್ನ ಸ್ನೇಹಿತರು ಇದ್ರು, ಕೆಲವರು ಟೀಚರ್ಸ್ ಇದ್ದವಾಗ ಅವ್ರಿಗೆ ಏನ್ ಸರ್ ನಿಮ್ಗೆ ಈ ತರ ರೆಫರೆನ್ಸ್ ಬರುತ್ತೆ ಹುಡುಗರಿಗೆ ಅಂತ ಮತ್ತೆ ಹೇಗೆ ಬರೀಬೇಕು ಅವಾಗ ನಾವು ಹೇಳ್ಕೊಡ್ತಿದ್ವಿ ಅವರಿಗೆ. ಒಂದು ಬಿಬ್ಲಿಯೋಗ್ರಫಿ ಮಿನಿಮಮ್ ಒಂದು ಬುಕ್ ಬಿಬ್ಲಿಯೋಗ್ರಫಿ ಬರೀಬೇಕಾದ್ರೆ ಆಥರ್, ಟೈಟಲ್, ಪ್ಲೇಸ್, ಪಬ್ಲಿಷರ್, ಇಯರ್ ಬರೀಬೇಕು. ಜರ್ನಲ್ ಬರೀಬೇಕಾದ್ರೆ ಒಂದು ಆಥರ್, ಆರ್ಟಿಕಲ್, ಜರ್ನಲ್ ನೇಮ್ ಈ ತರ ಬರೀಬೇಕು ಅಂತ ಹೇಳಿದಾಗ ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಇದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನೀವು ಹೇಳ್ಕೊಡ್ತಾರೆ. APA ಆಗ್ಲಿ, ಚಿಕಾಗೋ ಆಗ್ಲಿ, MLA ಆಗ್ಲಿ, ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಇದೆ. ಅದಕ್ಕೆ ತುಂಬಾ ಸುಲಭವಾಗಿ ರೆಫರೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಕೂಡ ಬಂದಿದೆ. ಸೊ ಹಾಗಾಗಿ ಇದೆಲ್ಲವೂ ಕಲಿಬೇಕಾಗಿಲ್ಲ, ನಿಮ್ಮ ಹತ್ರ ಹುಡ್ಕೊಂಡು ಬರ್ಬೇಕು. ಇವಾಗ ಅವಾಗ ಲೈಬ್ರರಿ ಎಲ್ಲ ಕಳ್ಸಕ್ ಶುರು ಮಾಡಿದ್ರು ಟೀಚರ್ಸ್ ಎಲ್ಲ. ಹೋಗಿ ಎಲ್ಲೊಬ್ರು ಲೈಬ್ರರಿಯನ್ನ ಕೂತಿದ್ದಾರೆ, ಅವ್ರ ರೆಫರೆನ್ಸ್ ಬರೀ ಕರ್ಕೊಂಡ್ ಬನ್ನಿ ಅಂತ. ಹಾಗಾಗಿ ನಾವು ಲೈಬ್ರರಿ ಸೈನ್ಸ್ ಇದೆಲ್ಲವೂ ಕಲ್ಸಕ್ಕೆ ಪ್ರಾರಂಭ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ವಿ. ಒಳ್ಳೆಯ ಮಾತುಗಳನ್ನ ಹೇಳಿ ಸತ್ಯವನ್ನ ಮತ್ತು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳನ್ನ ಹೇಳಿದಂತ ಪ್ರೊಫೆಸರ್ ಆನಂದ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ವಿಭಾಗದ ಪರವಾಗಿ ವಂದನೆಗಳನ್ನ. ಸ್ನೇಹಿತರೆ, ಈ ಕಾರ್ಯಕ್ರಮ ಬಗ್ಗೆ ನಾವು ಮಾತಾಡುವಾಗ ನಿಮ್ಗೆ ಹೇಳ್ತಾ ಇದ್ದೆ, ಇದೆಲ್ಲದಕ್ಕೂ ಉರುವಾಗಿದೆ. ನಮ್ಮ ಸಹೋದ್ಯೋಗಿ ಸ್ನೇಹಿತರು, ಆತ್ಮೀಯರು, ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಹರಿನಾರಾಯಣ ಅವರು ಯಾವಾಗ್ಲೂ ಒಂದು ಏನಾದ್ರು ಪ್ರಸ್ತಾವ ಮಾಡ್ತಾರೆ. ಅವರ ರಿಸರ್ಚ್ ಮೈಂಡ್ ಜಾಸ್ತಿ. ಅವರು ಯಾವಾಗ್ಲೂ ಒಂದು ಹೊಸ ಹೊಸ ಐಡಿಯಾಗಳನ್ನ ಮಾಡ್ತಾ ಇರ್ತಾರೆ. ನಾವು ಸಿಲೆಬಸ್ ಮಾಡುವಾಗಲೂ ಹೊಸ ಐಡಿಯಾಗಳನ್ನ ಸೇರಿಸ್ತಾ ಇರ್ತಾರೆ, ಹೊಸ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇದ್ದಿದ್ದನ್ನ ನೋಡ್ಕೊಂಡು ಹೋಗೋದಿಲ್ಲ ಅವ್ರು ಬೇಡ. ಸೊ ಅದಂತರ ವ್ಯಾಲ್ಯೂ ಆಡೆಡ್ ಅಂತ ಅನ್ನೋದಿಲ್ಲ, ಯಾವಾಗ್ಲೂ ಪ್ಯೂರ್ ರಿಸರ್ಚ್ ತರ ಇವಾಗ. ಹಾಗಾಗಿ ಅವರು ಲಾಸ್ಟ್ ಟೈಮ್ ಮಾಡುವಾಗ ಅದೇ ಐಡಿಯಾ ಬಂತು. ನಾವು ಏನೇನ್ ಕಾರ್ಯಕ್ರಮ ಮಾಡೋದು ಮೊದಲು ನಮ್ಮವ್ರನ್ನ ನಾವು ಕಲ್ತ್ಕೊಳ್ಳೋಣ, ನಮ್ಮವ್ರಿಗೆ ಹೇಳ್ಕೊಡೋಣ, ಆಮೇಲೆ ಬೇರೆಯವರಿಗೆ ಕೊಡೋಣ ಅಂತ. ಈ ರಿಸರ್ಚ್ ಮೊದಲು ನಾವು ಮಾಡೋಣ, ಆಮೇಲೆ ಇನ್ನೊಬ್ರಿಗೆ ಹೇಳ್ಕೊಡೋಣ ಅನ್ನೋ ರೀತಿಯಲ್ಲಿ ಫಸ್ಟ್ ನಾವು ಕಾರ್ಯಕ್ರಮ ಲಾಸ್ಟ್ ಮಂತ್ ಸಕ್ಸಸ್ಫುಲ್ ಆಗಿ ನಮ್ಮ ಹುಡುಗರಿಗೆ ಮಾಡಿದ್ಮೇಲೆ ಈಗ ಬೇರೆ ವಿದ್ಯಾರ್ಥಿಗಳಿಗೆ ಮಾಡ್ಬೇಕು ಅಂತ. ಅವ್ರು IPSC ಡೈರೆಕ್ಟರ್ ಆಗಿರೋ ಕೆಲವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗಿದೆ ಅವರಿಗೆ. ಸುಮಾರು ದಿನ ರಿಸರ್ಚ್ ಸರ್ಕಾರ ಮಾತು ಹೇಗೆ ಒಂದು ಯೂನಿವರ್ಸಿಟಿಗೆ ಕ್ರೆಡಿಟ್ ಬರಬೇಕು, ಒಂದು ಗ್ರೇಡ್ ಬರಬೇಕು, ಅದು ನ್ಯಾಕಿಂದ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು ಅನ್ನೋದು ಅನುಭವ ಅವರಿಗಿದೆ. ಹಾಗಾಗಿ ಎಷ್ಟೋ ಸಲ ನಾನು ಗಮನಿಸ್ತಾ ಇದ್ದೆ, ಕೆಲವು ಕಾಲೇಜ್ಗಳಲ್ಲಿ ಈ ಮೊನ್ನೆ ಪ್ರೈವೇಟ್ ಮತ್ತು ಪಬ್ಲಿಕ್ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡುವಾಗ ಯಾಕೆ ಅಲ್ಲಿ ಒಳ್ಳೆ ಗ್ರೇಡ್ ಬರ್ತದೆ, ನಮ್ಗೆ ಯಾಕೆ ಗ್ರೇಡ್ ಬರ್ತದೆ, ಬೇರೆ ಬೇರೆ ಕಾರಣಗಳಿದೆ. ನಾನು ಮೊನ್ನೆ ಒಂದು ಕಾಲೇಜ್ PG ಕೋರ್ಸ್ ಅಂತ ಕಾಲೇಜಲ್ಲಿ ಕೇಳ್ತಾ ಇದ್ದೆ. ಆ ಪೋಸ್ಟ್ ಗ್ರಾಜುಯೇಟ್ ಮಾಡುವಂತ ವಿದ್ಯಾರ್ಥಿಗಳು ಅಲ್ಲಿ ಕಂಪಲ್ಸರಿ ವೆಬ್ ಆಫ್ ಸೈನ್ಸ್ ಮತ್ತು ಸ್ಕೋಪಸ್ ಜರ್ನಲ್ಸ್ ಅದು ಇಂಡೆಕ್ಸ್ ಆಗುವಂತ ಇದರಲ್ಲಿ ಪೇಪರ್ ಪಬ್ಲಿಷ್ ಮಾಡ್ಬೇಕು, ಅವಾಗ ಅವ್ರಿಗೆ ಡಿಗ್ರಿ ಕೊಡ್ತಾರೆ ಅಂತ. PG ಓದೋದ್ರೆ ಒಂದು ಕಂಪಲ್ಸರಿ ಪೇಪರ್ ಪಬ್ಲಿಷ್ ಮಾಡ್ಬೇಕು ಅವರು ಅನ್ನೋದು ಕಂಡೀಷನ್ ಇವಾಗ. ಹಾಗಾಗಿ ಅಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಗಳು ಇಟ್ಕೊಂಡಾಗ ಅವ್ರದ್ದು ಜಾಸ್ತಿ ಗ್ರೇಡ್ ಬರುತ್ತೆ. ಹಾಗಾಗಿ ನಮ್ಮ ಎಲ್ಲಾ ರಿಸರ್ಚರ್ಸ್ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟ್. ಟೀಚರ್ಸೇ ಮಾಡ್ಬೇಕಂತಿಲ್ಲ,
ನಿಮ್ಗೆ ಸುಮಾರು ವಿಷಯಗಳು ಗೊತ್ತಿಲ್ಲದೆ ಇರುವಾಗ ನಿಮ್ಗೆ ಸೈಟೇಷನ್ ಇಂಡೆಕ್ಸ್ ಆಗಲಿ, ಎಚ್ ಇಂಡೆಕ್ಸ್ ಆಗಲಿ, ಇಂಪ್ಯಾಕ್ಟ್ ಫ್ಯಾಕ್ಟರ್ ಆಗಲಿ, ಐಟಿ ಇಂಡೆಕ್ಸ್ ಆಗಲಿ, ಜಿ ಇಂಡೆಕ್ಸ್ ಆಗಲಿ, ಎಷ್ಟೋ ಸಲ ವಿದ್ಯಾರ್ಥಿಗಳು ಗೊತ್ತಿರೋದಿಲ್ಲ. ಆ ಮಾಹಿತಿ ಗೊತ್ತಾದ್ಮೇಲೆ ನಿಮ್ಗೆ ರಿಸರ್ಚ್ ನಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಮಾಡ್ಬೇಕು ಅನ್ನೋ ನಿರ್ಧಾರ ತಗೊಂಡು ನಮ್ಮ ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಹರಿನಾರಾಯಣ ಅವರು ಈ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಇದಕ್ಕೆಲ್ಲ ತಯಾರಿ ಮತ್ತು ಮುತುವರ್ಜಿ ವಹಿಸಿ ಇವತ್ತು ನಿಮ್ಗೆ ಎಲ್ಲರಿಗೂ ಸೇರಿಸಿದ್ದಾರೆ. ಯೂನಿವರ್ಸಿಟಿಗೆ ಅದನ್ನ ಕೇಳಿಕೊಂಡು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ತಗೊಂಡು ಕಾರ್ಯಕ್ರಮ ಮಾಡ್ಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅದ್ರ ಜೊತೆಗೆ ಕೆಲವು ವಿಷಯಗಳನ್ನ ನಿಮ್ ಮುಂದೆ ಅವರು ಹಂಚ್ಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚಂದ್ರಶೇಖರ್ ಅವರು ತಮ್ಮನ್ನ ಸ್ವಾಗತಿಸಿ ಬೇರೆ ಬೇರೆ ವಿಷಯಗಳನ್ನ ನಿಮಗೆ ಆಮೇಲೆ ಅವರು ಹಂಚ್ಕೊಳ್ಳಕ್ಕೆ ಇಲ್ಲೇ ಇರ್ತಾರೆ, ಅವರ ಸಲಹೆಯನ್ನ ತಗೊಳ್ಬಹುದು. ಸೊ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಾನು ವಂದಿಸಿ, ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಬರೀ ವೇದಿಕೆ ಮಾತ್ರ ಫುಲ್ ಆದ್ರೆ ಸಾಲದು, ಮುಂದೆ ಕೂತಿರ್ತಕ್ಕಂಥ ಎಲ್ಲ ಆಡಿಯನ್ಸ್ ಕೂಡ ಇರ್ಬೇಕು. ನಾವು 75 ಜನ ಸಂಶೋಧಕರನ್ನ ಇಲ್ಲಿ ಕರೆಸಿ ಕಾರ್ಯಕ್ರಮ ಮಾಡಿದ್ರು ಕೂಡ ಬೇರೆ ಬೇರೆ ಜನರು ಕೂಡ ಕಾರಣಕರ್ತರಾಗಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ಭಾಗವಹಿಸ್ತಕ್ಕಂಥ ಎಲ್ಲ ಸಂಶೋಧಕರಿಗೆ ಮತ್ತು ಹೊರಗಡೆಯಿಂದ ಬಂದಂತ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರೊಫೆಸರ್ ಸಂಪತ್ ಕುಮಾರ್ ಅಂಡ್ ರೂಪೇಶ್ ಕುಮಾರ್ ಫ್ರಮ್ ತುಮಕೂರು ಯೂನಿವರ್ಸಿಟಿ. ನಮ್ಮೆಲ್ಲ ಸಹೋದ್ಯೋಗಿ ಸ್ನೇಹಿತರಾದ ಡಾಕ್ಟರ್ ಸುನೀಲ್ ಕುಮಾರ್, ನಿವೇದಿತಾ, ಡಾಕ್ಟರ್ ಆದಿತ್ಯ ಕುಮಾರ್ ಇವರೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಏರ್ಪಡಿಸಿದ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ನಮ್ಮೆಲ್ಲ ವಿದ್ಯಾರ್ಥಿ ಸ್ನೇಹಿತರು, ಭಾಗದ ಸಿಬ್ಬಂದಿ ವರ್ಗ, ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿ ಅದನ್ನ ಕವರೇಜ್ ಮಾಡಕ್ಕೆ ಬಂದಂತ ಮೀಡಿಯಾ ಸ್ನೇಹಿತರು, ಅವರಿಗೂ ಕೂಡ ವಂದಿಸಿ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯ ಕಾರಣಕರ್ತ ಎಲ್ಲರಿಗೂ ನಾನು ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮ 12 ಗಂಟೆಗೆ ಸ್ಟಾರ್ಟ್ ಆಗಿದೆ. ಎಲ್ಲ ರಿಸರ್ಚ್ ಸ್ಕಾಲರ್ಗಳು ಎಲ್ಲರೂ ಬರ್ದು ಅದೇ ಹಾಲ್ ನಲ್ಲಿ ಇರಬೇಕು ಈ ವ್ಯವಸ್ಥೆಯಲ್ಲಿ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ದಯವಿಟ್ಟು ಅಡ್ಡಿಯಿಂದ ಸೇರಿಸಬೇಕಾಗಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಸೆಷನ್ ಇಲ್ಲೇ ಸ್ಟಾರ್ಟ್ ಆಗುತ್ತಲ್ಲ.